ಏನು ಕೆಲಸ ಆಗಿದೆ ಕೇಳೇ ಇಲ್ಲ ಅಂತಿದ್ರು. ಕೇಳಿದ್ರೆ ಹಿಂಗ್ಯಾಕಿತ್ತು, ಎಂದಿನಂತೆ ಅದ ವ್ಯವಹಾರ ಮಾಡ್ತಿರ್ತಾನ. ಪರಿವರ್ತನೆ ಆಕಿತ್ತು ಅವಾಗ, ಹೌದಿಲ್ಲ? ಕೇಳಿದ್ ಬಿಟ್ಟಂದ್ರೆ ಒಮ್ಮೆ ಅದನ್ನು ಕೇಳಿದ್ದಂದ್ರೆ ಅದು ನೆನಪು ಉಳಿತಂದ್ರೆ ಅದು ಪರಿವರ್ತನೆ ಆಗೇ ಬಿಡ್ತೈತಿ. ಅದಕ್ಕೆ ಚಂದಾಗಿ ಕೇಳು, ನೆರೆ ಕೇಳು, ಕೇಳಿದುದನ್ನು ಅರಿ, ಅರಿದುದನ್ನು ಒಮ್ಮೆಯು ಮರೆಯದಿರು ಗುರು ಪೇಳದ ತೆರದು. ನಾವು ಎದರ ಸಂಬಂಧ ಇದನ್ನ ಮಾಡಾಕತ್ತೇವಿ? ಸುಖ ಹೊಂದ್ಬೇಕಂತ, ಸುಖದಿಂದ ಅದೇವನ ಅಂತ ಅಂದಿನ. ಇದು ತಪ್ಪೈತೆ ಬರಬ್ಬರಿ ಐತೆ ನೋಡ್ಕೊ. ವಿಷಯದ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕನ್ನೋ ಯೋಜನಾ ನಡೆಸೇವಲ್ಲೀಗ. ಈ ಯೋಜನಾದಿಂದ ಯಾರ ಸುಖ ಶಾಂತಿಯನ್ನು ಹೊಂದಿದವರು ಅದಾರನ? ಹೊಂದಲಿಕ್ಕೆ ಆಕತ್ತೇನ? ಯಾವಾಗ ವಿಚಾರ ಮಾಡವ್ರು ನೀವು ಇದನ್ನ? ಹಂಗ ಅವ್ರು ಮಾಡ್ತಾರಂತ ನೀನು ಅವ್ರು ಏನಾಗ್ಯಾರ ನೋಡ್ಕೋ. ಹೊಲ ಹಿಡ್ದವ್ರು ಏನಾಗ್ಯಾರ, ಮನಿ ಹಾಕಿಸಿದವ್ರು ಏನಾಗ್ಯಾರ, ಮಕ್ಕಳನ್ನ ಹಡ್ದವ್ರು ಏನಾಗ್ಯಾರ, ಉಂಡವ್ರು ತಿಂದವ್ರು ಮಜಾ ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಇದನ್ನೆಲ್ಲ ಕಂಡು ಕೇಳಿ ಮತ್ತು ತೆಗ್ನ್ಯಾಗ ಬೀಳ್ತೇನಂದ್ರೆ ನಿನ್ನಂತ ದುರ್ದೈವನ ಯಾರು ಇಲ್ಲ ಅಂತ. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಪೂಗವನ್ನಳಿ ಅತಿಗಳೆಯದೇ ಮನುಜರು ಅಂತ. ಇವನ್ನೆಲ್ಲ ಅಲ್ಲಗಳದ, ಇವನ್ನ ಸರಿಸಿ ನಿಂತ ನಿಜವನ್ನು ಹೊಂದಬೇಕು ಅನ್ನುವಂಥ ಯೋಜನಾ ಯಾವಾಗಪ್ಪ ನಿನಗೆ ಹೊಳಿದು? ಯಾವಾಗ ಈ ಕಡೆ ಲಕ್ ಕೊಡೋದು ನೀನು? ಬರೇ ಇದರ ಕಡೆ ಇಂದ್ರಿಯಗಳ ಮಜ್ಜಾಕ್ ಬೆನ್ನು ಹತ್ತಿ ಅದರಿಂದ ವಿಮುಖ ಆಗೋದು ಯಾವಾಗ? ಬರೀ ಪ್ರಾಪಂಚಿಕ ಸುಖ ಸುಖ ಹೌದನ? ಅದು ಅದರಿಂದ ಸುಖ ಹೊಂದಿದವರು ಅದಾರನ? ನೋಡ್ಕೋರಿ, ನೀವು ವಿಚಾರ ಮಾಡಿ ನೋಡ್ಕೋರಿ. ಮಹಾತ್ಮರೆಲ್ಲ ಏನ್ ಮಾಡಿದ್ರು? ಅದರಿಂದ ವಿಮುಖ ಆದ್ರು ಏನ್ ಅದರಲ್ಲಿ ಪ್ರವೃತ್ತಿಯನ್ನು ಹೊಂದಿದ್ರು ಅವರು? ನೋಡ್ಕೋರಿ. ನೋಡ್ಕೊಂಡು ಮೆಲ್ಲ ಮೆಲ್ಲನೆ ಹಗರ್ಕ ಹಿಂಗ್ ಸರಿಯೋ ಪ್ರಯತ್ನವನ್ನು ಮಾಡಿ. ಒಮ್ಗಿಲೆ ಆಗ್ಲಿಕ್ಕೂ ಕ್ರಮೇಣ ಆಗುದಿಲ್ಲ ಅದು. ಒಮ್ಗಿಲೆ ಸಟ್ಕನ ಬಹಳ ಪ್ರಯತ್ನ ಬೇಕಾಕೈತಿ ಅದಕ್ಕೆ. ಪ್ರಾಪಂಚಿಕ ಸುಖದಲ್ಲಿ ನಾವು ವಿಮುಖ ಆಗ್ಬೇಕಾತಂದ್ರೆ ನಿರಂತರ ಪ್ರಯತ್ನ ಬೇಕು. ಎಷ್ಟು ಜನ್ಮ ಪ್ರಯತ್ನ ಮಾಡಿರ್ಬೇಕು ಅವರು. ಇದ್ರಾಗ ಹೊಳ್ಳಿ ನೋಡಿ ಇದರ ದೋಷವನ್ನ ಕಂಡು ಹಿಡಿಬೇಕಾದ್ರೆ ಪುರ್ಸತ್ತಿಲ್ ಬಿಡ್ರಿ ನಮ್ಗಂತ. ಹಂಗ ಬಡ್ಕೋತತಿ, ಸಿಕ್ಕಿತೋ ಸಿಗಾಕಿಲ್ಲೋ ಅಂತ ಕಂಡೇನ ಇಲ್ಲ ಯಾವ್ದಾರ ಜನ್ಮದಾಗ. ಎಷ್ಟ್ ಸಲ ಹುಟ್ಟಿಟ್ಟು ಬಂದು ಮಾಡಿಲ್ಲ ನೀ ಇದನ್ನ? ಲೆಕ್ಕಿಲ್ಲದಷ್ಟು ಸಲ ಹುಟ್ಟಿ ಬಂದ ನಿನಗಿದ್ರ ಮ್ಯಾಗಿನ ಆಸಕ್ತಿ ಹೋಗಲ್ದು ನೋಡಿದ್ರು. ಇಲ್ಲ, ಎಷ್ಟ್ ಸಲ ಲೆಕ್ಕಿಲ್ಲದಷ್ಟು ಸಲ, ಎಣಸಲಿಕ್ಕೆ ಬಾರದಷ್ಟು ಜನ್ಮಗಳು ಅದಾವ ಅಂತ ಹೇಳ್ಯಾರ. ಭೂಮಿ ಕುಟ್ಟಿ ಪುಡಿ ಮಾಡಿ ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅಣಿತನಿದು ದೇಹವನ್ನು ಧರಿಸುತ್ತ ನೀನೊಂದೊಂದು ಜೀವನ ಬಶೀರೊಳಗೆ ಬಂದು ಮತ್ತು ಅದರಾಗ ಹೋಗ್ಬೇಕಂತಿ. ಇನ್ನೊಮ್ಮೆ ಹೋಗಬಾರದಪ್ಪ, ಇನ್ನೊಮ್ಮೆ ಇದ್ರಾಗ ಅನ್ನುವಂಗ ನಿನಗೆ ಇನ್ನು ಹೊಳಿವಲ್ದ? ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಆ ಯೋಜನಾ ನೀ ಮಾಡ್ಕೊಳಕ ತಯಾರಿಲ್ಲಲ್ಲ. ಪುನಃ ಇನ್ನೊಮ್ಮೆ ಹುಟ್ಟಿ ಬರದಂಗ ಯೋಜನೆ ಮಾಡ್ಕೊಂಡು ಅದನ್ನು. ಮತ್ತ್ಯಾಕೆ ಬಂದಿವ ಯಪ್ಪ ಇಲ್ಲಿ ಅನುಲಿ ಉಣ್ಣಾಕ ನೀನು? ಯಾಕೆ ಬನ್ನಿ ನಾನು ಅಂತ ಶಿವಾನಂದ ಅಜ್ಜವರು ಅಳ್ತಿದ್ರಂತೊಮ್ಮೆ. ಮತ್ತ್ಯಾಕೆ ಬಂತಿದ್ದು? ಅವಾಗ ಅವರು ನನ್ನಲ್ಲಿ ಇಲ್ಲಲ್ಲ ನಗದಿದ್ರಂತೊಮ್ಮೆ. ಒಮ್ಮೆ ಅದು ಹೊಳಿತಂದ್ರೆ, ಆ ಭಾವ ಬಂತಂದ್ರೆ, ತನ್ನ ನಿಜದ ಭಾವ ಎಚ್ಚರ. ಸಣ್ಣವರಿದ್ದಾಗ 9 ವರ್ಷದವರೆಗೆ ಅದ ವಿಚಾರ ಅವ್ರಿಗೆ ಒಳಗ ಆಂತರಿಕವಾಗಿ. ಅವಾಗ ಹುಚ್ಚ ಈರನಗೌಡರು ಅಂತ. ಹುಚ್ಚದ ನಿಮ್ಮ ಎಂತ ಮಗನ ಹಡ್ದಾನು ಹುಚ್ಚ ಈರನಗೌಡನ. ಬಸನಗೌಡರು ಮಗ ಬಹಳ ಹುಚ್ಚಾಗ್ಯಾನ. ಮಾತಾಡುದಿಲ್ಲ, ಏನಿಲ್ಲ, ಸುಮ್ನೆ ನಗತೈತಿ, ಸುಮ್ನೆ ಅಳತೈತಿ ಅಂತಿದ್ರಂತ. ಹಂಗ ನಮ್ಗ ಆಗ್ಬೇಕಲ್ಲ ಅದು. ಎಷ್ಟು ಜನ್ಮದ ಪುಣ್ಯನೂ ನಮ್ಗೆ ಹೊಳಿಬೇಕಾದ. ದೋಷ ದರ್ಶನ ಆಗ್ಬೇಕಾದ. ವಿಷಯ ದೋಷ ದರ್ಶನ ಆಗದ ಹೊರತ ಅದ್ರಾಗ ಉದಾಸೀನ ಭಾವ ವೈರಾಗ್ಯ ಬರುದಿಲ್ಲ.
ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ ಅಂತ. ಆದ್ರೆ ಪುಣ್ಯ ನಿನ್ ದೋಷ ದರ್ಶನ ಆದ ಬೆಳಕಿದ್ರ ಆಕತಿ. ವಿಚಾರದ ಬೆಳಕಿದ್ದಾಗ ವಿಷಯ ದೋಷ ದರ್ಶನ ಆಕೈತಿ, ಕತ್ತಲ್ದಾಗ ಏನಾಗ್ಬೇಕು? ಅದಕ್ಕೆ ಬೆಳಕಿಗೆ ಬಾ, ವಿಚಾರದಂತ ಮಹಾತ್ಮರ ವಿಚಾರಗಳನ್ನು ಕೇಳು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಕತ್ತಲೆಯಿಂದ ಬೆಳಕಿನಡೆಗೆ ಬಂದಾಗ ನಾವು ಮಾಡೋದು ಹಕ್ಕಿಕತಿ ನಮ್ಗೆ ಗೊತ್ತಾಕತಿ. ಎಷ್ಟು ಶೇನ್ಯಾರಿದೇವು ನಾವು, ಎತ್ತಾಗ ಹೊಂಟೇವಿ ನಾವು ಗೊತ್ತಾಕತಿ. ಮತ್ತು ಕತ್ತಲ್ದಾಗ ಓಕೆವನು ಏನು ಹೇಳುದು? ಇಲ್ಲಿ ಕೂಡ ಮಹತ್ವ, ಬೆಳಕಿಗೆ ಬರುವ ಮಹತ್ವ ಅವಕ್ಕೇನು ಗೊತ್ತು? ಕತ್ತಲೆ ಕಡೆಗೆ ಓಡಿ ಹೋಗುವ ಗೂಗಿಗೆ ಹಂಸಗಳ ಸಾಲಿನಲ್ಲಿ ಕೂಡುವ ಮಹತ್ವವಿಲ್ಲ. ಆ ಮಂದಿಯಲ್ಲಿ ಕತ್ತಲ್ದಾಗ ಕೈ ಆಡಿಸ್ಕೊಂತವ, ಎಲ್ಲೋ ಬೆಳಕಿಗೆ ಬರೋ. ಅದು ಹಿಂದಿನ ಜನ್ಮದ ಇನ್ನು ಪುಣ್ಯ ಒದಗಿ ಬಂದಾಗ ಏನಾರ ಈ ಬೆಳಕು ಒಮ್ಮೆ ಈ ಬೆಳಕಿನಾಗ ಬಂದು ನೋಡ್ಕೋ, ಏನೈತಿ ನೀ ಮಾಡೋದೆಲ್ಲ ವ್ಯರ್ಥಪ ಅಂತ. ತಿಳುವಳಿಕೆಗೆನ ಬೆಳಕಂತಾರ, ಹೌದಿಲ್ಲ? ತಿಳಿದು ನೋಡಿರಿ ಏನಿಲ್ರಿ ಅಂತ. ನೋಡಪ್ಪ ಇದನ್ನ ತಿಳಿದು ಒಮ್ಮೆ ನೋಡು, ಒಮ್ಮೆ ಕಣ್ಣ ತೆಗೆದು ನೋಡೊಮ್ಮೆ. ಯಾಕ್ರಿ ಹಂಗ ವೇಳೆ ಆಯುಷೆಲ್ಲ ಹೋಗ್ಬಿಡ್ತೀನಿ, ನಿನಗೆ ನೋಡ್ಕೊಳಕ್ಕಾಗಲಿಲ್ಲ ನೀನು ಯಾರಿದ್ದೀಯ, ನಿಜವನ್ನ ತಿಳ್ಕೊಳಕ್ ಆಗ್ಲಿಲ್ಲ. ಅದ್ರ ಬಗ್ಗೆ ದಿನ ಹೇಳ್ತಾನ ಕೇಳ್ತಾನ, ಹೊಳ್ಳಿ ಅದನ್ನ ಪರಿಶೀಲನೆ ಮಾಡ್ಕೊಳಕ್ ಆಗುದಿಲ್ಲ. ಅಲ್ಲೇ ಐತಿ ಅಂದ್ರು ಅದಕ್ಕೆ ಆಗೋದಿಲ್ಲ, ಹೌದಿಲ್ಲ? ಅದನ್ನ ಹೊಳ್ಳಿ ತಗೊಳಕ್ ಆಗುದಿಲ್ಲ, ಅದು ಪರಿಶೀಲನೆ ಮಾಡಕೊಳಕ್. ಅದಕ್ಕೆ ಬಂಡವಾಳ ಬೇಕು. ಬಂಗಾರದ ಅಂಗಡಿಯಾಗ ಐತಿ ಅಂದ್ರು ಸುಧಾ ಮಂದಿಗೆ ಕೊಡ್ತೈತಿ, ಹೇಳ್ತೈತಿ ಎಲ್ಲ ಅದ್ ಬೇಕು ಇದ್ ಬೇಕು ಏನ್ ಬೇಕು ಅದೆಲ್ಲ ಕೊಡ್ತೈತಿ. ತನಗ ತಗೊಳಕ್ ಕಿಮ್ಮತ್ತಿಲ್ಲ. ಈ ಹೇಳೋರ್ದು ಕೇಳೋರ್ದು ಹಿಂಗ ಐತಿ ಪರಿಸ್ಥಿತಿ. ಬಂಗಾರದ ಅಂಗಡಿಯಾಗ ಕೆಲ್ಸಕ್ಕಿದ್ದಂಗ ನಮ್ಮ ಬಾಳೆ, ಹೌದಿಲ್ಲ? ಎಲ್ಲೆಲ್ಲಿ ಏನೇನೈತಿ ಅಂತದನ್ನೆಲ್ಲ ಮಾಹಿತಿ ಹೇಳ್ತಾನ, ತಗೊಂಡ್ ನೋಡ್ರಿ. ಯೋಗ್ಯ ಬಂಡವಾಳ ಇದ್ದವ್ರು ತಗೋತಾರೆ. ದಿನಾನ ಅಲ್ಲೇ ಇದ್ರು ನನಗೆ ತಗೊಳಕ್ ಕಿಮ್ಮತ್ತಿಲ್ಲ ನನಗೆ, ಹೌದಿಲ್ಲ? ಹಂಗಾಗೈತಿ ಪರಿಸ್ಥಿತಿ ಅಂತಿದ್ರು ಅಜ್ಜವ್ರು. ಯಾಕೆ ನನ್ನಲ್ಲಿ ಆ ಬಂಡವಾಳ ಇಲ್ಲ, ಇದ್ದವ್ರು ಮಾಹಿತಿ ಹೇಳ್ತೀನಿ ಅಂತಿದ್ರು ಅಜ್ಜವ್ರು. ಬಂಗಾರದ ಅಂಗಡಿಯನ್ನ ಆಳಿದ್ದಂಗ ಎಲ್ಲ ಆವರಣ ತೋರಿಸ್ತಾನವ, ಆದ್ರೆ ತನಗ ತಗೊಳಕ್ ಕಿಮ್ಮತ್ತಿಲ್ಲ ಅದಕ್ಕೆ. ಹೇಳ್ತತಿ ಕೇಳ್ತತಿ ಮತ್ತು ವ್ಯಾಮೋಹಕ್ಕೆ ಬೀಳ್ತತಿ. ಡೋಂಗಿ ಸಾಧುತ್ವದಲ್ಲಿ ಕಾಮನ ಕದನ ಬಹಳ ಜೋರು ಇರ್ತದೆ. ಎಲ್ಲ ಬೇಕಂತತಿ ಅದಂಗ. ಎಷ್ಟು ಹೇಳಿದ್ರು ಆ ಚಾಳಿ ಹೋಗುದಿಲ್ಲ ಅಂತಾರಲ್ಲ, ಚಾಳಿ ಕಲ್ಲು ಹಾಕಿದ್ರು ಮತ್ತು ಅಲ್ಲಿಗೆ ಹೋಗುದು. ಎಷ್ಟು ಅದಕ್ಕೆ ಇದನ್ನ ಮಾಡಿದ್ರು ಮತ್ತು ಅದು ಅದು ನೀರಾಗ ಬೇಕಾದಷ್ಟು ವರ್ಷ ನೆನೆ ಇಟ್ಟರು ಮೆತ್ತಗಾಗುಲ್ಲ ಅಂತಾರಲ್ಲ. ಮೈನಾಕ ಪರ್ವತ ಚಿರಂ ಜಲನಿಧೋ ಮಗ್ನಃ ಮೈನಾಕಂ ಏವನ ಮೃದುತ್ವಂ ಅಂತ. ಹಂಗ ನಿಷ್ಣಾತೋ ಅಪೀಚ ಸಾಧುತ್ವಂ ನ ಇತಿ ದುರ್ಜನ ಅಂದ್ರ. ದುಷ್ಟ ಸ್ವಭಾವ ಉಳ್ಳವ, ಎಲ್ಲ ನನಗೇ ಆಗ್ಲಿ ಇನ್ನೊಬ್ರು ಹಾಳಾಗಿ ಹೋಗ್ಲಿ ಅನ್ನವ. ಅವನು ಎಷ್ಟಿದ್ರ ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಚಾಳಿ ಹೋಗ್ಲಿಲ್ಲ. ಅದ್ರದ್ದು ಮೊದ್ಲಿನ ಚಾಳಿ, ಆ ಹುಟ್ಟು ಚಾಳಿ ಹೋಗ್ಲಿಲ್ಲ, ಹೌದಿಲ್ಲ? ನಿದ್ರಿ ಸೋಗ ಹಾಕಿದ್ರೆ ನಿದ್ರಿ ವಿಷಯ ಅಂತ ಸಿಗ್ತೈತೆ ನಿಮ್ಗೆ? ನಿದ್ದೆ ಹತ್ತೈತೆ ಅನ್ನೋ ನಾಟಕ ಮಾಡಿದ್ರೆ ನಿದ್ದೆ ಹತ್ತೈತೆ ನಿನಗೆ? ನಿದ್ದೆ ಹತ್ತಿದವನು ಎಬ್ಸಿರಿ ಹೇಳ್ತಾನ, ನಿದ್ದೆ ಹತ್ತೈತೆ ಅಂತ ನಾಟಕ ಮಾಡವ ಎಬ್ಸಿರಿ ಹೇಳುದಿಲ್ಲ ಅವ. ಹೋಗಿ ಕಾಳು ನಿದ್ದೆ ಮಾಡವ ಸುಡ. ಯಾಕ್ರಿ? ಏನ್ ಅಗದಿ ಏನ್ ನಿದ್ದೆ ಹತ್ತೈತಿ ನಾವು ಅದೇ ಅದ್ರ ಗೊತ್ತ. ನಿದ್ದೆ ಹತ್ತಿದವ ಎಬ್ಸಿರಿ ಗಾಪಕ್ಕನ ಹೇಳ್ತಾನ. ಇವನು ನಾಟಕ ಮಾಡಾಕತ್ತಾನ, ಹೌದಿಲ್ಲ? ನಾಟಕ ಮಾಡ್ತಾನವ, ಸೋಗ ಹಾಕವ.
ನಾವೆಲ್ಲ ಅವ್ರಂಗ ಮಂದಿಗೆ ಶೋಕ್ ಹಾಕ್ತೇವೆ. ಧ್ಯಾನ ಕುಂತಾನಪ್ಪ ಅವ ಮಾತಾಡ್ತಾನ, ಓಂ ನಮ ಶಿವಾಯ. ಬಾಡ್ಯಾ ಹಿಂಗಂತಾನು, ಯಜ್ಜ ಇವಂತಿತ್ತು ಒಂದು ಪಿಸಾಚಿ ಪಾಪ. ಹಿಂಗ ಮಾಡಿದ್ವು, ಎಷ್ಟು ನಂಬಿದ್ನು ಈ ಬಾಡ್ಯಾನ ನಾನು. ಹಿಂಗ ಮಾಡಿದ ನಾನು ಏನ್ ಮಾಡಿದೆ? ಓಂ ನಮ ಶಿವಾಯ ಅನ್ನವಂತ ಅವ ಮಾಡಿಟ್ಟು, ಯಜ್ಜ ನನ್ನ ಹಿಂಗ ಮಾಡಿದ್ದು, ನನ್ನ ಜೀವನ ಹಾಳು ಮಾಡಿದವ. ಒಂದು ಹುಡುಗಿ ಪಿಶಾಚಿಯಾಗಿ ಬಂದ ವ್ಯಕ್ತ ಮಾಡ್ತಿತ್ತದು ಅಜ್ಜ ಅವರಿದ್ದಾಗ. ಏನ್ ಮಠದ ಮುಂದೆ ಮನಿ ಅಂತ ಅವ ಸ್ವಾಮಿ ಯಾಕ್ರಿ ಹಿಂಗ ಮಾಡಿದ್ವು ಯಜ್ಜ ನನಗವ. ಆ ಹುಡುಗಿ ಹೊಟ್ಟಿಲಿ ಇದನ್ನ ಮಾಡಿ ಕೊಂದು ಬಿಟ್ರಂತ, ಅಪವಾದ ಬರ್ತದಂತ. ಅದು ವ್ಯಕ್ತ ಮಾಡಿ ತನ್ನ ಇದನ್ನ ಸಂಕಟ ವ್ಯಕ್ತಪಡಿಸಾಕೈತಿ. ಒಬ್ಬ ಮೇಯಾಗ ಬಂದಿತ್ತು, ಅದು ಅಜ್ಜ ಮುಂದೆ ಹೇಳಾಕೈತಿ. ಇಂಥ ಸಾಧು ಸನ್ಯಾಸಿಗಳು ಏನ್ ಮಾಡೋದು? ಈ ವಿಶ್ವನ ಚರಟನ್ನು ಹೊತ್ನ್ಯಾಗ ವಿಶ್ವದಾಗಿನ ತುಣುಕು ತುಕುಡಿ ನಿನಗೆ ಏನು ಸುಖ ಕೊಡ್ತಾವ? ಈ ತಿಳುವಳಿಕೆ ನಮ್ಗೆ ಗಟ್ಟಿ ಆಗ್ಬೇಕು. ವಿಶ್ವ ವಿಷಯ ಅನ್ನೋದಿಲ್ಲ, ಕಸ ಇದು ಅನ್ನೋ ತಿಳುವಳಿಕೆ ಆದಾಗ ನಿಮಗೆ ಮುಕ್ತಿ ಇಚ್ಛಾ ಆಕೈತಿ. ನಾವು ಇನ್ನು ಇದ್ರಾಗ ಸುಖ ಬುದ್ಧಿ ಇತ್ತಂದ್ರೆ ಅದ್ರ ಇಚ್ಛಾ ಮಾಡ್ತೀವಿ. ಯಾರ್ಯಾರಿಗೆ ಅದ್ರಾಗ ಸುಖ ಬುದ್ಧಿ ಐತಿ ಅದ್ರ ಇಚ್ಛಾದಾಗ ಅದೇವ್ ನಾವು. ಎದ್ರ ಇಚ್ಛಾದಾಗ ಅದೇವ್ ನೋಡ್ಕೊರ್ ನಾವು. ಬಯಕೆಗಳೆಲ್ಲ ಏನದಾವ ನಾವು ಒಳಗೆಲ್ಲ ಆಂತರಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಅವ ಅದಾವ ಒಳಗೆ. ಅದಿದ್ರೆ ನಮ್ಗೆ ಆರಾಮ ಇರ್ತೇವೆ. ಅದು ಇಲ್ಲೇ ಇರಾಕ್ ಬರ್ತತಿಲ್ಲ ನೋಡಿ, ಬಿಡ ನೋಡು ನಂಗಾರ ಅವನ್ನ ತ್ಯಾಗ ಮಾಡು. ಬೇಕಲ್ಪ ನಮಗೆ ಹೆಂಗ್ ಕೊಡೋದಿದ್ನಂತ. ಸುಳ್ಳು ಹೇಳ್ತಾನ, ಮೋಸ ಮಾಡ್ತಾನ, ಏನಾದ್ರೂ ಅದನ್ನ ಸಂಗ್ರಹ ಮಾಡ್ತಾನ. ಇಷ್ಟೆಲ್ಲ ಮಾಡಿ ಅವು ಸುಖ ಕೊಡ್ತಾವಂತ. ಪ್ರಾಮಾಣಿಕತನದಿಂದ ಮಾಡಿದ್ದ ಸುಖ ಕೊಡೋದಿಲ್ಲ, ಇನ್ನು ಸುಳ್ಳು ಹೇಳಿ ಮೋಸ ಮಾಡಿ ಅದನ್ನ ಉಳಿಸ್ಕೊಂಡ್ರೆ ಸುಖ ಕೊಡ್ತತೆ ನಿನಗೆ? ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ. ಹೆಂಗ್ ಮಾಡಿರೋ ಅದು ಸುಖ ನಮಗೆ ಕೊಡುದಿಲ್ಲ. ನಿಜವಾಗಿ ಸುಖ ಹೊಂದಬೇಕನ್ನೋ ಯೋಜನೆ ಮಾಡಿದವರು ಎಷ್ಟು ಜನರದಿರಿ ಇದ್ರೊಳಗೆ? ನೋಡ್ಕೋರಿ. ಒಬ್ಬರ ಸಿಗ್ತಾರನ ಔಷಧಕ್ಕಿದ್ರಾಗ? ಸಾನಿಗೆ ಹಾಕಿರೋ ಒಂದು ಸಿಗುದಿಲ್ಲ ಅಂತಿದ್ರ ಅವ್ರು. ಸಾನಿಗೆ ಹಾಕಿರೋ ಒಂದರ ಸಿಗಬೇಕಾದ್ರಾಗ ಒಂದು ಇಲ್ಲಪ್ಪ ಅಂತ. ಕಾಲು ವ್ಯರ್ಥ ಹೋಗ್ಲಿಕ್ಕತ್ತೈತಿ ಏನ ಸಾರ್ಥಕ ಆಗ್ಲಿಕ್ಕತ್ತೈತೆ ನೋಡ್ಕೋರಿ. ಯಾರದಾರಪ್ಪ ಇದನ್ನ ಕೇಳೋರು? ನಮ್ಗ ನಾವು ಹೇಳ್ಕೋದ್ ನೋಡಂತಿದ್ರಪ್ಪ. ಶಿವಾನಂದ ಅಜ್ಜವ್ರ ಅಂತಿದ್ರಂತ ಹಿಂಗ. ಯಾರಪ್ಪ ಇದನ್ನ ಕೇಳೋರು? ನಮ್ಗ ನಾವು ಹೇಳ್ಕೋದಿಲ್ಲ ಏನ್ ಅಂತ ಅಪ್ಪ ಅವ್ರು ಹೇಳ್ತಿದ್ರು. ಆತ್ಮಾನಂದ ಅಪ್ಪ ಅವರು ಹೇಳಿದ್ದರು. ಬರೀ ವ್ಯವಹಾರಿಕ ಸಂಕಟಗಳನ್ನು ಬಿಡಿಸ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅದು ತಾತ್ಪೂರ್ತಿಕ ನಿವಾರಣೆ ಆಕೈತಿ. ಮತ್ತೆ ಬರುದನೇ ಇಲ್ಲ ನಾವು. ಈಗ ಜಡ್ ಬಿಡಿಸ್ಕೊಂಡಿ ಮತ್ತೆ ಜಡ್ ಬರುದೇ ಇಲ್ಲ. ಪಿಸಾಚಿ ಬಿಡಿಸ್ಕೊಂಡಿ ಮತ್ತೆ ಬರುದೇ ಇಲ್ಲ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಾವು ಅದನ್ನ ಅನುಭವಿಸಕ್ ಬಂದೇವಿ. ಸಾಲ ಹೆಂಗ್ ತೀರ್ಸೋದಪ್ಪ? ಅದನ್ನ ಮಾಡಿದ್ದನ್ನ ಉಂಡ ತೀರ್ಸೋದು ಹೌದಿಲ್ಲ. ಮಾಡಿದ ಪಾಪ ಅನುಭವಿಸಿದಾಗ ಹೋಗುದು ಹೌದಿಲ್ಲ. ಕೊಂದ ಪಾಪ ತಿಂದ್ರೆ ಹೊಕ್ಕತೆ ಅಂತ ಅಂದ್ರೆ ಅನುಭವಿಸಿದಾಗ ಹೋಗುದಂತ ಅದ್ರ ಅರ್ಥ. ಇವರು ಅದನ್ನ ಊಟ ಮಾಡೋ ಪ್ರಾಣಿಗಳನ್ನು ಕೊಲ್ಲುದು ತಿನ್ನುವುದು ಮಾಡ್ಕೊಂತ ಕುಂತಾರ ಹೌದಿಲ್ಲ. ತಿಂದ್ರೆ ಹೊಕ್ಕತೆ ಅಂತ ಹೌದಿಲ್ಲ. ಹೊಕ್ಕತೇನದು? ಅನುಭವಿಸಬೇಕಾಗೈತಿ ಪ್ರತಿಯೊಬ್ಬರು. ಎಲ್ಲಿ ಪಾರಾಕಿನಿ ಅದನ್ನ ಅನುಭವಿಸಲಿ. ಮಗು ನೋಡೋದಕ್ಕೆ ಆವ ಬಲವಿಡಿದ ಅಖಿಳ ದುರಿತವನೆಸಗಿ ಜೀವಿಸವೇ ಮಾಜ ದುಸರಲೇ ಮಾನವ ಅಂತ. ಯಾವ ಬಲ ಐತಂತ ಮಾಡಾಕತ್ತೀಯೋ ನೀನು? ಯಾರು ಕೇಳೋರಿಲ್ಲ ಅಂತ ಹೇಳಿ ನಡಿತೈತಿ ಅಂತೇಳಿ ಧನಬಲ ಐತಿ ಜನಬಲ ಐತಿ ಅಂತ ತಿಳ್ಕೊಂಡು ಮಂಗಿ ನಂಗೆ ಮಾಡಿದಂದ್ರೆ
ಎಂತೆಂತ ಆಗಿ ಹೋಗ್ಯಾರ, ಏನೇನ್ ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ನಿನ್ನ ಎದುರಿಗೆ ಅಳದ್ ಹೋಗ್ಯಾರ, ಅವ್ರು ಮೆರದ್ ಹೋಗ್ಯಾರ. ಏನ್ ಯಾವ ಕೇಳವ ನನ್ನ ಯಾಕ್ರಿ ನನ್ನ ಎದುರಿಗೆ ಮದ ನನ್ನ ಎದುರಿಗೆ ಬರೋ ಸಾಮರ್ಥ್ಯ ಯಾವಾಗೈತಿ ಈಗ? ಯಾಕ್ರಿ ಮದ ಬಂದ್ಬಿಟ್ಟೈತೆ ಅವಾಗ. ನೆರೆಯವಿಲ್ಲವೇ ನರಕಿಲ್ಲ ಅಂತ ಹೇಳಿ ಜವನ ಸೀಮೆ ತೆಗೆದುದೇ ಯಮಲೋಕ ಹಾಳಾಗೈತೆ ಅಂತ ಹೇಳಿದೆ. ಎಲ್ಲಿ ಹೋದ್ರೂ ಬಿಡುದಿಲ್ಲ ನಿನ್ನದು ಮಾಡಿದ ಕರ್ಮ ಬೆಣ್ಣ ಹತ್ತಿ ನಿನ್ನ ಕಾಡ್ದೈತೆ ನಾವು. ತಾತ್ಪೂರ್ತಿಕ ನಿವಾರಣೆ ಮಾಡ್ಕೊಂಡ್ರೆ ಕೆಲಸಗಳು, ಶಾಶ್ವತ ಪರಿಹಾರ ಮಾಡ್ಕೊರಿ. ಎಂದೆಂದು ನಮಗೆ ಬರಬಾರ್ದು ಇದು ದುಃಖ, ಎಂದೆಂದು ಇದೇ ಜನ್ಮದೊಳಗ ಇದನ್ನು ಮಾಡ್ಕೊಳಿಕ್ ಬರ್ತೈತಿ. ಇಂಥದ್ದು ದೊಡ್ಡ ಲಾಭ ಇದು. ಲಾಭ ಅಂದ್ರೆ ದುಃಖರಹಿತ ಆಗಿರುವುದು, ಎಳ್ಳಷ್ಟು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಮಾಡ್ಕೋದು ಲಾಭ. ಲಾಭ ಅಂದ್ರೆ ಅದಕ್ಕಂತಾರೆ. ಬರೀ ವ್ಯಾವಹಾರಿಕ ಇವೆಲ್ಲ ನನಗೆ ಸೌಕಾರಿಕ ಸಿಕ್ತಿ, ಚಲೋ ಹೀನ್ ಸಿಕ್ತಿ, ಚಲೋ ಗಂಡ ಸಿಕ್ಕ, ಚಲೋ ಹೊಲ ಸಿಕ್ತಿ, ಚಲೋ ಅಧಿಕಾರ ಸಿಕ್ತಿ, ಈ ಲಾಭ ಲಾಭ ಅಲ್ಲದ. ಮತ್ತು ಹೋಗುದನ ಅಲ್ಲದ. ಅಂದಗಡೆ ಹೇಳಕ್ ಶುರು ಮಾಡ್ತಿ. ಯಾಕ್ರಿ ಅಯ್ಯೋ ಏನಾಯ್ತು ನನಗದು ಮಾಡ್ಕೊಂಡದ್ದೆಲ್ಲ ಹೋಗಾಕೈತಿ ಅಂದ್ರೆ ಏನ್ ಮಾಡ್ತೀಯತ್ತೆ? ಕಾಯಂ ಇಟ್ಕೊಳಕ್ ಆಕೈತೇನ್ರಿ? ಆಗೈತೇನೋ ಯಾರಿಗಾರ? ಎಷ್ಟು ಅದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿಲ್ಲ ಒಂದು ಯಾವ್ದಾರ ಒಂದು ಬಂದ ಹೇಳ್ಕೊಂಡು ಹೋಗ್ತೈತಿ. ಹೌದಿಲ್ಲ? ಹಂಗ ಇನ್ನೂ ಆಗಿದ್ದಿದ್ರೆ ಎಲ್ಲರೂ ಯಾಕ್ರಿ ಇನ್ನೂ ಆಗಿ ಉಳಿತಾವನೇ ಅವ. ಈ ಶರೀರನ ನಿಂದಾಗಿ ಉಳಿದಿಲ್ಲ, ಇನ್ನುಳಿದ ವಸ್ತುಗಳು ಪಾಡೇನು? ಹೆಂಡತಿ ನಿನ್ನಾಕಿಯಾಗೆ ಇರ್ತಾಳು, ಗಂಡ ನಿನ್ನವಾಗಿ ಇರ್ತಾನೋ, ಮಕ್ಕಳು ನಿನ್ನವಾಗಿ ಇರ್ತಾರೋ, ಇನ್ನು ಹೊಲ ನಿನ್ನವಾಗಿ ಇರ್ತಾವು. ಇವತ್ತು ನಿಂದ ಐತಿ, ನಾಳೆ ಯಾರ್ದೋ ಆಕೈತಿ, ನಿನ್ನೆ ಯಾರ್ದೋ ಇತ್ತು. ಏನ್ ನಂಬ್ಕೊಂಡು ಕುಂತೀವೋ ಇವನ್ನ? ಸುಳ್ಳ ನೆಚ್ಚಿ ಕೆಡತ್ ಬೇಡ ಅಂತ ಪದ ಅಂತೀರಿ. ಯಾರ ಹೊಲ ಯಾರ ಮಣಿ, ಅದು ನಿನ್ನೂರ ನಿನ್ನ ಇರ್ತದೇನೆ. ಇದು ಜಗ ಎಷ್ಟು ಮಂದಿ ಆಗಿ ಹೋಗೈತಪ್ಪ, ಇಲ್ಲಿ ಎಷ್ಟು ಮಂದಿ ಬಂದು ಹೋಗ್ಯಾರ. ಇಲ್ಲಿ ಯಾತ್ರಿಕರು, ಜೀವನ ಅಂದ್ರೆ ಇದೊಂದು ಯಾತ್ರಿಕರು. ಎಷ್ಟು ಮಂದಿ ಇಲ್ಲಿ ಬಂದ್ರೆ ಯಾತ್ರಾರ್ಥಿಗಳಿಗೆ ಬಂದು ಹೋಗ್ಯಾರ. ಇದೊಂದು ಜೀವನ ಪಿಲಿಗ್ರಿಮಿನೇಷನ್ ಅಂದಾರ. ಲೈಫ್ ಇಸ್ ಎ ಪಿಲಿಗ್ರಿಮಿನೇಷನ್ ಅಂತ. ಜೀವನ ಅಂದ್ರೆ ಒಂದು ಯಾತ್ರಾ ಇದು ಅಂತ. ಎಲ್ಲರೂ ಯಾತ್ರಾರ್ಥಿಗಳು ನಾವಿಲ್ಲಿ. ಮತ್ತೆ ಬರೋರದಾರಿಲ್ಲಿ. ನೀ ಎಲ್ಲಿ ಮೆಟ್ಟು ಹೊರ್ಕೊಂಡು ಕುಂತ್ರ ನಾ ಸಾಯುದು ನಾ ಹೆಂಗ್ ಇರಾವಣ ಅಂದ್ರೆ ಮತ್ತೊಬ್ರಿಗೆ ಇಲ್ಲಿ ಐತಿ. ಮತ್ತೆ ನಿಂದು ಮುಗಿತ ಅವಧಿ, ಮತ್ತೊಬ್ರು ಬರ್ತಾರ. ಆ ಹೊಲದಲ್ಲಿ ನಿಂದ ಮುಗಿತಿ, ಮತ್ತೊಬ್ಬ ಒಂದು ಐತಿ ಅಲ್ಲಿ. ಯಾವುದೇ ರೂಪದಿಂದ ಬಂದ ಅವಲ್ಲಿ ಅವಂಗ ಆಕತಿ. ಋಣಾನು ಸಂಬಂಧ ಯಾವಾಗ್ಲಿ ಸತಿ ಸುತ ಇವೆಲ್ಲ ಹೊಲ ಮನಿ ಇವೆಲ್ಲ ಋಣಾನು ಸಂಬಂಧದಿಂದ ನಮ್ಗ. ಈ ಸುಳ ಏನ್ರಿ ನಾವು ಭಾಳ ತಪ್ಪು ಮಾಡಿದೀವಿ ಅಂತ. ಏನು ಮಾಡಿಲ್ಲ, ನೀನು ಋಣ ಇದ್ದಿದ್ರೆ ಅಷ್ಟೇ ಹೋಗ. ಇವತ್ತಿನಿಂದ ಹೋಗೋದಿತ್ತಂದ್ರೆ ಇವತ್ತ ಋಣ ಅದ, ಲಾಭ ಇರ್ಲಿ ಲುಕ್ಷಾನ ಇರ್ಲಿ ಹೋಗ್ಬಿಡ್ತದೆ. ಹೌದಿಲ್ಲ? ನಿಂದ್ರುದೇ ಇಲ್ಲ, ಅದ ಮುಗೀತಿ ನಿಂದ. ಅದ ಯಾಕೆ ವಿಚಾರ ಮಾಡ್ತೀವಿ ಅದ್ರ ಬಗ್ಗೆ? ಭಾಳ ತಲೆ ಕೆಡಿಸ್ಕೋಬೇಡಿ. ನಾವು ತಪ್ಪು ಮಾಡಿದೀವ್ರಿ. ದೊಡ್ಡ ಲಾಭ ಆಕಿತ್ತು ನಮಗ, ಮುಗಿತದ. ಅದನ್ನು ನೋಡುದಿಲ್ಲ. ಅದ್ರ ಇನ್ನ ಸಂಬಂಧ ಮುಗೀತೆ ಅಂದ್ರೆ ಲಾಭ ಹಾನಿ ಏನು ನೋಡುದಿಲ್ಲ. ಯಾವುದೇ ವಸ್ತು ಇರ್ಲಿ, ಅದು ಈ ಶರೀರ ಏನ್ ನಾವು ಇನ್ನಷ್ಟು ದಿನ ದಾಳ್ ತಪ್ಪು ಮಾಡೀನ್ರಿ, ಇನ್ನಷ್ಟು ದಿನ ಬದುಕ್ತೀನಿ ನಾನು, ಮುಗುದೈತೆ ಅದ ನಿನ್ನ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಅಷ್ಟ್ರೊಳಗೆ ನಿನ್ನ ಕೆಲಸ ಮಾಡ್ಕೋ. ಇದು ಹೊಳಿವಲ್ದು ನಮ್ಗೆ. ಮತ್ತು ಮಬ್ಬಿಗೆ ಬಿದ್ದು ಇದೇ ಬೆನ್ನು ಹತ್ತಿದ್ರಾಗ ವೇಳೆ ಕಳಿತೀವಲ್ಲ. ಕಳೆದ ವೇಳೆ ಮತ್ತೆ ಬರ್ತೈತೆ ನಿನಗೆ. ನಿನ್ನ ಆಯುಷ್ಯ ಇಷ್ಟು ದಿನ ಹೋತು, ಮತ್ತೆ ಹೊಳ್ಳಿ ನಿನಗೆ ಅದು ಬರುದಿಲ್ಲ. ಮುಗಿದು ಹೋತದು.
ಕಾಮನ ಗೆದ್ದವರು, ಬಾಳೆ ತಿದ್ದಿದವರು, ನಿವ್ವಳ ಸುಖ ಹೊಂದು ಯೋಜನೆ ಮಾಡಿದವರು ಈ ಜಗತ್ತಿನೊಳಗೆ ಎಷ್ಟು ಜನ ಸಿಗ್ತಾರೆ ಹೇಳ್ರಿ. ಕಾಮನನ್ನು ಗೆದ್ದವರು, ಇಚ್ಛೆಗಳನ್ನೆಲ್ಲ ನಾಶ ಮಾಡಿಕೊಂಡವರು, ಬಯಕೆಗಳನ್ನೆಲ್ಲ ಕಳ್ಕೊಂಡವರು, ಬಾಳೆ ತಿದ್ದಿದವರು, ನಿವ್ವಳ ಸುಖ ಹೊಂದು ಯೋಜನೆ ಮಾಡಿಕೊಂಡವರು ಎಷ್ಟು ಜನ ಅದಾರ ಇಲ್ಲಿ ಜಗತ್ತಿನಾಗ? ಬೆರಳಿನ ಮ್ಯಾಗ ಎಣಿಸುವಷ್ಟು ಎಲ್ಲೋ ಒಬ್ಬವರು, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬರು ಏನಾರ ಸಿಕ್ಕರು ಸಿಗಬಹುದು. ಇದ್ರ ಹೆಸರಿನ ಮ್ಯಾಗ ಮತ್ತು ವಿಷಯದ ಸಂಗ್ರಹ ಯೋಜನಾನ ಅದಾವ. ನಿನ್ನು ಇಲ್ಲಿ ಬಂದೇನಂದ್ರೆ ಸದಾ ಮತ್ತು ಅದ ಚಾಳಿ ಬಿಡವಲ್ದ ನಿನಗ, ಎಲ್ಲಿಟ್ರು ಮತ್ತು ಬಿಡವಲ್ದಪ್ಪ ಇದಂತಾರಲ್ಲ, ಹಂಗಾಗೈತಿ ನಮ್ಮ ಬಾಳೆ ಎಲ್ಲ. ಎಲ್ಲಿ ಹೋದ್ರು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗಲ್ಲ. ನಾವು ಏನ್ ಮಾಡಾಕತ್ತೀವಿ ಅನ್ನೋದನ್ನ ನಾವ ತಿರುಗಿ ಪರಿಶೀಲನೆ ಮಾಡಿ ನೋಡ್ಕೋಬೇಕು. ನೋಡ್ಕೊಂಡಾಗ ನಮಗಿದು ಗೊತ್ತಾಕೈತಿ. ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ, ಮತ್ತು ಅಜ್ಞಾನದೊಳಗೆ ಬಿದ್ದು ಹೋಗ್ತೀವಿ ನಾವು. ಇದರಿಂದ ಪಾರಾಗುವಂತ ಉಪಾಯ ಯಾವುದು ಅಂದ್ರೆ, ಇದರಲ್ಲಿ ಅನಾಸಕ್ತಿ ಹೊಂದುವುದು ಒಂದ ಇದರಿಂದ ಬಿಡುಗಡೆ ಆಗುವ ಉಪಾಯ. ಇವೆಲ್ಲ ಕೆಟ್ಟ ಹೊಕ್ಕವ, ಕೇಡನ್ನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದಿ ಈಗಲೇ ಮಹಾ ಜಾವು ನಮಗೆ ಸುಖ ಕೊಡುದಿಲ್ಲ. ಸುಳ್ಳ ಇದ್ರ ಬೆಣ್ಣ ಹತ್ತಿ, ಸುಳ್ಳ ಇದ್ರ ಸಂಬಂಧ ಇವುಗಳ ಪ್ರಾಪ್ತಿಗಾಗಿ ತೇಪುದು ನಾವು. ಗುಡ್ಡ ಕಲ್ಲು ಹೊತ್ತಂಗ ಅಂತ ಹೇಳ್ತಾರಲ್ಲ, ಹೌದಿಲ್ಲ? ಇದಕ್ಕಾಗಿ ಮಾಡುವಂತ ಪ್ರಯತ್ನ ಎಲ್ಲ ನಿರರ್ಥಕ ಶ್ರಮ. ಇದ್ರೊಳಗಿನ ಶತಾಂಶದಷ್ಟ ನಿನ್ನನ್ನು ನೀ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ದೇವರಾಗಿ ಬಿಡ್ತಿದ್ದೆ ಅಲ್ವ. ಎಷ್ಟು ಇದಕ್ಕ ಹಗಲಿ ರಾತ್ರಿ ದುಡುದು 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 ಮತ್ತು ಅನುಲಿ ಹೊಂದಿದೆಲ್ಲ. 100ನೇ ಭಾಗ ಶತಾಂಶದಷ್ಟಂದ್ರ 100ನೇ ಭಾಗ. ಸ್ವಲ್ಪ ಯಾಕಾಗವಲ್ದು ಇದಕ್ಕೆ ಪ್ರಯತ್ನ ಮಾಡಿದ್ರೆ ಎಷ್ಟೋ ನಿನಗೆ ಲಾಭ ಆಕ್ಕಿತ್ತು. ಅಲ್ಪೋಪೇತ್ರ ಐತಿ ಮಹತ್ವ ಭಯಾತ್. ಸ್ವಲ್ಪ ಯಾಕೋಬಲ್ದಕ್ಕೆ ಇದ್ರ ಅಭ್ಯಾಸದಾಗ ನೀ ತೊಡಗಿದ್ರಿ ಎಂತ ಲಾಭ ಆಕ್ಕಿತ್ತು ನಿನಗೆ. ಹೇಳ್ದವ್ರು ಏನಾಗ್ಯಾರ, ಕೇಳಿದವ್ರು ಏನಾಗ್ಯಾರ, ಹೌದಿಲ್ಲ? ತಿಮಿ ಅವಾಗ ಗೊರ್ಕೆ ಹೊಡಿತಾನ. ಅದು ಆಗೈತಿಲ್ಲ, ಏನಾಗ್ಯಾರ ಕೇಳ ಬರೀ ಇದನ್ನ ಮಾಡ್ಕೊತ ಹೊಕ್ಕೇವ್. ಇನ್ನೊಬ್ಬರ ದೋಷಗಳನ್ನ ನೋಡ್ತೇವೆ ಹೊರತ ನಮ್ಮನ್ನು ನಾವು ತಿದ್ಕೊಳಕ್ ತಯಾರಿಲ್ಲ. ಇನ್ನೊಬ್ಬರ ದೋಷಗಳನ್ನ ಯಾವ ನೋಡ್ತಾ ನಾವು ಎಂದೂ ಉದ್ಧಾರ ಆಗೋದಿಲ್ಲ. ನೋಡ್ರಿ ನೀವು ಬೇಕಾರೆ ಪರರ ದೋಷಗಳನ್ನ ಎಣಸಾವ ಅವ್ ಎಂದೂ ಉದ್ಧಾರ ಆಗೋದಿಲ್ಲ. ನಮ್ಮನ್ನು ನಾವು ತಿಳ್ಕೊಂಡು ನಮ್ಮ ದೋಷಗಳು ಏನದಾವ ಅನ್ನೋದು ನಾವು ಪರಿಶೀಲನೆ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ. ಅದನ್ನ ಅಭ್ಯಾಸದಾಗ ತೊಡಗಿದವ್ ಇನ್ನೊಬ್ರು ಉಸಾಬರಿಗೆ ಹೋಗೋದಿಲ್ಲ, ನನಗ್ ಗೊತ್ತಿಲ್ಲಪ್ಪ ಅಂತ ನಾವು. ಇದ್ರ ಬಿಟ್ಟ ಅವ ಏನದಾನಲ್ಲ, ಬರೇ ಇನ್ನೊಬ್ಬರದ ನೋಡವ ಊರು ಉಸಾಬರಿ ಇದು ಎಲ್ಲ ನನಗ್ ಗೊತ್ತೈತಿ ಅಂತ ನಾವು ಅದನ್ನ ತಗೊಂಡು ಏನ್ ಮಾಡೋ, ಅದನ್ನ ಗೊತ್ತಿದ್ದ ಹಾಳಾಗವಾದಿನಿ ನಿಂದ ನಿನಗೆ ಗೊತ್ತು ಮಾಡ್ಕೊಳ್ಳಿಲ್ಲ ಅಲ್ವ. ಅದರಲ್ಲಿ ಇರ್ತಕ್ಕಂಥ ಸಾಧಕನಲ್ಲಿ ಮುಖ್ಯವಾದಂಥ ಇದು ಗುಣ, ಯಾರಲ್ಲಿ ಅವ ದೋಷಗಳನ್ನು ನೋಡಕ್ ಹೋಗುದಿಲ್ಲ. ನೋಡ್ರಿ ನೀವು ಮಹಾತ್ಮರು ಯಾರಲ್ಲಿ ಯಾರ ದೋಷ ನೋಡ್ತಾರ? ನೋಡುದಿಲ್ಲ ಅವರು. ಯಾರು ಬೇಕಾದವ್ರು ಬರ್ಲಿ, ಅವ್ರು ಪಾಪಿ ಬಂದಾನಂದ್ರ ಸುಧಾ ತನ್ನನ್ನು ನೋಡ್ತಿರ್ತಾನೆ. ಆತ್ಮವತ್ ಸರ್ವಭೂತೇಶು, ಎಲ್ಲರಲ್ಲಿ ತನ್ನನ್ನು ನಾವು ಹೆಂಗ್ ನೋಡ್ತೇವೆ ನೋಡೋವನ್ನು. ಯಾವ ದೃಷ್ಟಿ ಐತಿ ನಮ್ದು? ನಮ್ಮ ದೃಷ್ಟಿ ಹೆಂಗೈತಿ ನೋಡ್ಕೊ. ಎಂದೂ ಉದ್ಧಾರ ಆಗುತ್ತೆ. ಬರೇ ಅವ್ರ ದೋಷಗಳನ್ನ ಹೇಳೋದು, ಅವ್ರ ನಿಂದ ಮಾಡೋದು, ಅವ್ರು ಇಲ್ಲದಾಗ ಅವ್ರ ಬಗ್ಗೆ ಆಡ್ಕೋದು, ಹೌದಿಲ್ಲ? ಇಬ್ಬರು ಕೂಡಿದ್ರೆ 3ನೇದವ್ರ ಸುದ್ದಿ, ಹೌದಿಲ್ಲ? ಅಂದಾಗ ಹೊತ್ತು ಹೋಗೈತಿ ನಮ್ದು, ಹೌದಿಲ್ಲ? ಇವತ್ತಿನ ದಿನ ಎದ್ರಾಗ ಹೋತಿ ಅಂದ್ರೆ 3ನೇದವ್ರ ಸುದ್ದಿ ಆಗಿ ಹೋದಪ್ಪ. ನಮ್ಮ ಸುದ್ದಿ ಮಾಡ್ಕೊಂಡು ಎಲ್ಲಿ ಸಿಗ್ಲಿಲ್ಲ ಅಂತ ಜಾಗದಾಗ ಹೊಕ್ಕೇವಿ. ಅದು ಜಗದ ಪರಿಣಾಮ, ಅದ ಮಹಿಮಾ ಹಂಗಿರ್ತೈತೆ. ಅದು ಹೌದು, ಸ್ಥಾನ ಮಹಿಮಾ.
ನಿಂದಲ್ಲ ತಪ್ಪು, ಆ ಜಗತ್ ಮಹಿಮಾ ಹಂಗಿರ್ತೈತಿ. ಯಾಕೆ ಅಲ್ಲಿ ಎಳ್ಕೊಂಡು ಹೋಗೈತಿ ಅದಕ್ಕೆ. ಅದೇ ಇದರಾಗ ಹೋಗಿ ಅದಕ್ಕೆ ಚಾಳಿ ಬಿತ್ತಂದ್ರೆ ಅಲ್ಲೇ ಮುನಿಗಿ ಹೋಗುದು. ಅದೇ ಕೆಸರಾಗ ಬಿದ್ದು ಹೊಳ್ಳ್ಯಾಡುದು ನಾವು. ಈ ಜಾಗೃತ ಸ್ಥಾನ ಬಿಟ್ಟು ನಾವು ಕದಲಬಾರ್ದಪ್ಪ. ಪ್ರಾಣ ಹೊಕ್ಕೈತಿ ಅಂದ್ರೆ ಹೋಗಬಾರ್ದು ಅನ್ನುವಂಥದ್ದು ಬೇಕಲ್ಲ. ಯಾರು ಏನು ಗಜಮ್ ನಿಂತರು ಹೋಗುದಿಲ್ಲ, ಬಿಟ್ಟು ಹೋಗುದಿಲ್ಲ. ಏನ್ ಹಂಗ ಆಗ್ಬೇಕಲ್ಲ ನಮ್ಗೆ. ಯಾವಾಗಲೂ ಇದ್ರೊಳಗೆ ಕಾಲು ಕಳಿಬೇಕು ಅನ್ನುವಂಥ ಹಂಬಲ ಬೇಕಲ್ಲ. ಅದು ಎಷ್ಟು ಜನ್ಮದ ಪುಣ್ಯನೋ ಏನ್. ಮತ್ತು ಹೇಳ್ಕೊಂಡು ಹೋಗೈತೆ ಅದ. ಮಂದಿಯಲ್ಲಿ ಕುಡ್ಯಾರ, ಅಲ್ಲಿ ಏನು ಸುದ್ದಿ ಐತಿಪ್ಪ ಏನ್ ತರ್ತಾರ. ಕೇಳಿದ್ದನ್ನ ಮಂದಿಗೆಲ್ಲ ಡಂಗರ ಹೊಡಿತೈತಿ. ಮತ್ತ ಅಂದಾಗ ಇವಾಗ ಸಮಾಧಾನ ಅದಿಲ್ಲ. ನೀವು ಶೆಣೆ ಆಗಿಬಿಟ್ಟಿದನ್ನೆಲ್ಲ ಕೇಳಿ, ಮಂದಿ ಸುದ್ದಿ ಕೇಳಿ ಶೆಣೆ ಆಗಿದನ್ನಿ. ಅದಕ್ಕೆ ದಡ್ಡ ಆದ ನೀನು. ನಿನ್ನಂತ ದಡ್ಡನ ಯಾವನು ಇಲ್ಲ ಅಂತ. ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಕುಂತಿ. ಊರ್ ಸುದ್ದಿ ಎಲ್ಲ ಅದಿಲ್ಲ. ಕಸ ತುಂಬು ಡೇಪೆ ಆದಿನಿ ಅದಿಲ್ಲ. ಅದು ಕಸದ ಸಂಗ್ರಹ, ರಸದ ಸಂಗ್ರಹನು. ನಿನ್ನ ಬಗ್ಗೆ ರಸೋ ವೈಸಹ, ನಾನ ಆನಂದ ಸ್ವರೂಪಿದ್ದೇನೆ. ರಸ ಅಂದ್ರೆ ನಾನು, ನನ್ನ ಬಗ್ಗೆ ನನಗೆ ಈ ಇದನ್ನು ತುಂಬಿಕೊಂಡಿದ್ರೆ ಹೆಂಗಿತ್ತು. ತಿಳ್ಕೊಳ್ಳುವಂಥ ಯುಕ್ತಿಗಳನ್ನು, ವಿಚಾರಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರೆ ಹೆಂಗಾಕಿತ್ತು. ನಿನ್ನ ಜನ್ಮ ಪಾವನಾಕಿತ್ತು. ಇದನ್ನು ಬಿಟ್ಟು ಮಂದಿ ಸುದ್ದಿಯಾಗಿ ಕಾಲ ಕಳೆದು ಹಾಳಾಗಿ ಹೋದ್ರಿ. ಏನ್ ಯಾಕೆ ಉದ್ಧಾರ ಆಗೋಲ್ಲಿ ನೀನು? ಬರೇ ಮಂದಿ ಸುದ್ದಿಯಾಗಿ ಹೇಳ್ತತಿ ಕೇಳ್ತತಿ, ಬರೇ ಮಂದಿ ಸುದ್ದಿಯಾಗಿ ಹೋಗ್ತಾರೆ. ಅವ್ರು ಹಂಗದಾರ, ಇವ್ರು ಹಿಂಗದಾರ ಅಂತ ಹೇಳ್ತತಿ. ನೀ ಹೆಂಗಾದಿವಪ್ಪ, ಮೊದಲು ನೀ ಉದ್ಧಾರ ಆಗೋಯಪ್ಪ ಅಂತಿರ್ತಾರ ಅವ್ರು ಕೇಳಿದವ್ರು. ಇದು ಏನು ಕೇಳೈತೇನೋಪ್ಪ, ಇದು ಮಂದಿದನ ಹೇಳ್ಕೊಂತ ಅಡ್ಡಾಡ್ತೈತಿ ಬರೀ ಅಂತ. ಅಲ್ಲ, ಏನ್ ಮಾಡಾಕತ್ತೇನಿ ಏನು ಅನ್ನೋದು ಬರೀ ಇನ್ನೊಬ್ಬರ ಬಗ್ಗೆ ಕಾಲ ಕೆಡ್ತಿಪ್ಪ. ಇದು ಮಂದಿ ಹಂಗಲ್ಲ, ಇದು ಹಿಂಗಲ್ಲ ಅಂತ. ಆದ ಕಾಲ ಕೆಟ್ಟಿಲ್ಲ, ಇರುವಂಗ ಐತಿ. ನೀ ಕೆಟ್ಟಿ, ಏನೂ ಆಗಿಲ್ಲ ಅದಕ್ಕೆ. ನೀ ಕೆಟ್ಟಿ. ಮಂದಿ ಸುದ್ದಿ ಮಾತಾಡಕತ್ತ. ಮೊದಲನೇ ಹಂಗಿಲ್ಲಿ ಬಿಡ್ರಿ, ಇದು ಮಂದಿ ಹಂಗಿಂಗ ಇರುವಂಗ ಐತೆ ಐತೆ. ಅದ ನೀನ ಮಾಡ್ಕೊಂಡು ಕುಂತಿ. ಅವ್ರದ್ದು ಇವ್ರದ್ದು ತೊಗೊಂಡ್ ಸುದ್ದಿ ನಿನಗೆ ಅದಕ್ಕೆ ಬೇಕಾಗಿತ್ತು. ನೀವು ಮೊದಲು ನೀವು ಸುಧಾರಿಸ್ಕೋ. ಓ ಸುಧಾರಕನೇ, ಮೊದಲು ನಿನ್ನನ್ನು ನೀ ತಿದ್ದುಕೋ. ಇನ್ನೊಬ್ಬರು ತಿದ್ದುದು ನಮ್ಮ ಕೆಲಸ ಅಲ್ಲ, ಆಗದ ಮಾತದ. ಇನ್ನೊಬ್ಬರನ್ನ ತಿದ್ದುದು, ಜಗತ್ತನ್ನು ತಿದ್ದಾಕ ಹೋಗಬೇಡ. ಮೊದಲು ನಿನ್ನನ್ನು ನೀ ತಿದ್ದುಕೋ. ನಿನ್ನನ್ನು ನೀ ತಿದ್ಕೋಬೇಕಂದ್ರೆ ನೀ ಯಾರದಿ ಅನ್ನೋದ್ರ ಕಡೆ ಲಕ್ ಕೊಡು. ನಿನ್ನ ನಿಜದ ಕಡೆ ಲಕ್ ಕೊಡು. ನೀ ಸುಧಾರಿಸ್ಬೇಕಾಗಿತ್ತಂದ್ರೆ ನೀ ಏನಿದೆಯಾ ಅದನ್ನು ಬಿಟ್ಟು ಅಲ್ಲದನ್ನು ಹಿಡ್ಕೊಂಡು ಅದ್ರಾಗ ಕಾಲ ಕಳೆದು ಹೋದೆಲ್ಲ, ಹಾಳಾಗಿ ಹೋದೆ ನೀನು. ಎಂದು ಉದ್ಧಾರ ಆಗ್ಬೇಕು ನೀನು? ಬಿಡದನ್ನೆಲ್ಲ. ಊರು ಸಾವಿರಿಗೆ ವಾದ ಉಣದವಾದ್ರಂತ ಹೌದ್ರ. ಊರ್ ಚಿಂತಿಗೆ ಮುಲ್ಲಾ ಸೊರಗಿದ ಅಂತಾರಲ್ಲ. ಮುಲ್ಲಾ ಅಲ್ಲಾ ನೆನೋಗ್ಬಿಟ್ಟು ಊರು ಸುದ್ದಿ ಅದಕ್ಕೆ ಬೇಕಾಗೈತಿ ಮುಲ್ಲಾಗ. ಯಾಕ್ರಿ? ಅಲ್ಲಾ ನಮಾಜ್ ಅಲ್ಲಾದನ್ ನೆನಪನ್ಯಾಗ ಇರೋದು ಬಿಟ್ಟು ಊರು ಸುದ್ದಿದ ಯಾಕೆ ಬೇಕಾಗೈತಿ? ಇಷ್ಟೆಲ್ಲ ಕೇಳೇನಂತಿ ಇದನ್ನ ಮಾಡಂದಾರ ನಿನಗೆ ಅಜ್ಜಾರು ಅಂತ ಕೇಳ್ತಾರ ಅವರು. ಯಾಕ್ರಿ? ಅದ್ರಾಗ ಬೆರ್ಕಿ ಇದ್ದಾನೆ ಇದನ್ನ ಕೇಳಿದೆ ನೀನು? ಬರೀ ಮುಂಜಾನೆ ಸಂಜೆ ಮಠ ಬರೀ ಇದನ್ನ ಕೇಳೋದು, ಇನ್ನೊಬ್ಬರ ಮುಂದೆ ಇದನ್ನ ಹೇಳೋದು. ಅದನ್ನ ಹೇಳಿದ್ದೇನಾರ ಹೇಳತ್ತೆ ಇಲ್ಲಿ? ಯಾಕ್ರಿ? ಇದನ್ನ ಕೇಳಿದ್ದು ಒಂದರ ಮಾತು ನೆನಪೈತೆ ನಿನಗೆ? ಭಾಳ ಚಲೋ ಹೇಳಿದ್ರು ಅಷ್ಟ. ಏನ್ ಹೇಳಿದ್ರು ಇಲ್ಲ ಇಲ್ಲ. ಇನ್ನೊಬ್ಬರ ಬಗ್ಗೆ ನಿಂದ ಮಾಡಬೇಡ್ರಿ, ಇದು ಮಾಡಬಾರ್ದು ಕೇಳಿ ಮಾಡೋದು ಬಿಡ್ಬೇಕಿಲ್ಲ. ಅದನ್ನ ಬಿಟ್ಟು ಅದ್ರ ಲಾಭ ತಗೋಬೇಕಿಲ್ಲ. ಹಂಗೆ ಇರಾಕ್ ಕಲಿಬೇಕಿಲ್ಲ. ಅದರಂತೆ ಇದ್ರ ಲಾಭ. ನಾವು ಮೊದಲಿನ ಚಾಳಿ ಮತ್ತು ಎಂದಿನಂತೆ ಹಂಗದಾವ ಅಂದ್ರೆ ಏನು ಲಾಭ? ಎಷ್ಟು ದಿನ ಕೇಳಿ. ನಿಜ ನಿಗಮ ಗುರುಗಳಿಂದ ಅರಿದಡೇನು ಮುಕ್ತಿ ಸುಖ ಸಾಧ್ಯವಾಗುವುದೇ? ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯವಾಗುವುದೇ ಅಂದ್ರೆ ಏನಾಗಬೇಕಾಗೈತಿ? ಅಲ್ಲೇ ಇದ್ದು ಅದಕ್ಕಾಗಲಿಲ್ಲ. ಎದ್ರು ಬಿದ್ರು ಅಲ್ಲೇ ಇದ್ರು ಆಗುದಿಲ್ಲ. ಏನು ಒಲವಿಲ್ಲ. ಎಕಡೆ ಐತಿ ನೋಡ್ಕೊಡಿ ಒಲವು? ಬರೇ ಹೊರಗ ಹಣಿಕೆ ಹಾಕೋದ್ರಾಗ ಐತಿ.
ವಿಷಯಗಳಲ್ಲಿ ದೋಷವನ್ನು ಕಂಡ ಇದರಲ್ಲಿ ಉದಾಸೀನ ಆಗುವುದು ಒಂದೇ ಇದಕ್ಕೆ ಉಪಾಯ. ಇದನ್ನು ಬಿಟ್ಟು ಬೇರೆ ಉಪಾಯ ಇಲ್ಲೇ ಇಲ್ಲ. ಏನ್ ವಿಷಯ ದೋಷ ದರ್ಶನ ಆಗಬೇಕು, ಅವಾಗ ಅದರ ಬಗ್ಗೆ ಉದಾಸೀನ ಭಾವ, ಅದ್ರ ಹಕ್ಕಿಕತಿಗೆ ಗೊತ್ತಾಗಲಿ, ಅದನ್ನು ಬಿಡಕ್ಕಾಗುದು. ಅರಿದು ವಿಷಯದೊಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗದೆರಕವಿಲ್ಲದುದೀಗ ಪರಮ ವೈರಾಗ್ಯ ಅಂತ. ಇನ್ನೊಮ್ಮೆ ಅದನ್ನ ಇಚ್ಛಾ ಮಾಡಕ್ ಹೋಗ್ಬಾರ್ದು. ಇಚ್ಛಾ ಮಾಡಿ ಹಾಳು ಮಾಡ್ಕೊಂಡೇವಿ ಜನ್ಮ ಜನ್ಮ ಅಂತ. ಇನ್ನು ಹಿಂದೆ ಇಚ್ಛಾ ಮಾಡೋದು ಬೇಡಪ್ಪ. ಇನ್ನು ವಿಷಯದ ಇಚ್ಛಾ ಏನೈತಿ ನಮ್ಮನ್ನೆಲ್ಲ ಜನ್ಮ ಜನ್ಮ ಅಂತ ತಿರ್ಗಾಕಚ್ಚಿ ಅನುಲಿ ಹೊಂದಾಕಚ್ಚೈತಿ. ಇನ್ನು ಇದ್ರ ಇಚ್ಛಾ ಮಾಡಬಾರ್ದು ಅಂತ. ಎಲ್ಲಾ ದುಃಖಕ್ಕೆ ಅನರ್ಥಕ್ಕೆ ಇದೇ ಕಾರಣ ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೋಬೇಕಾಗೈತಿ. ಮಹಾತ್ಮರು ಹೇಳಿದಂತ ವಿಚಾರಗಳನ್ನು ವಜ್ರದೊಳಗೆ ಗೆರಿ ಹೊಡೆದಂಗ ಆಗೈತಿ ಅಂತ ಹೇಳ್ಯಾರಲ್ಲ ಆಗಲೇ, ಅದು ಹಂಗ ಆಗ್ಬೇಕಲ್ಲ. ಬ್ಯಾಡದ್ರ ಸವಾಸನ ಅಂತ. ದೋಷವನ್ನು ಕಂಡವ ಹೊಳ್ಳೆ ಅಲ್ಲೇ ಹೋಗ್ಕ ನಾವು. ಆ ದಾರಿ ತಪ್ಪಿ ಆ ದಾರಿ ಹಿಡಿದಿಲ್ಲ ನಾವು. ಗೊತ್ತಾಗ್ಲಿಕ್ಕೆ ಆತಪ ಇದು ನಮ್ಗೆ ತಪ್ಪು ತಿಳುವಳಿಕೆ ಒಳಗೆ. ಬ್ಯಾಡಿನ ಗೊತ್ತಾದ ಮ್ಯಾಗೂ ಮತ್ತು ಅದನ್ನು ಮಾಡ್ತೇನೆ ಹೇಳ ಮಗ. ಕಂಡು ಕೇಳಿ ಮತ್ತು ಅದನ್ನು ಮಾಡ್ತೇನಂದ್ರೆ ಏನ್ ಕೇಳ್ದಂಗ. ವಿರತಿ ಸಂಪತ್ತು ಗಳಿಸಕ್ಕರು ನಾವು. ವಿರತಿಯಿಂದ ಇತರ ಸಂಪದ ಸುಖಮೆನ್ನುಂಟೆ ಅಂತ. ನೀ ವಿರತಿ ಸಂಪತ್ತನ್ನು ಗಳಿಸಿದ್ದಾದ್ರೆ ಇಡೀ ಜಗತ್ತ ನಿನ್ನ ಅನುಗ್ರಹ ಆಶೀರ್ವಾದಕ್ಕೆ ಕಾಕೊಂಡ್ಕೊಂಡಿರ್ತೈತಿ. ವಿರತಿ ಸಂಪತ್ತನ್ನು ಗಳಿಸಿದರೆ ಯಾವಾಗ ನಿನ್ನ ದರ್ಶನ ಆದೀತು ಅಂತ ಜಗತ್ತು ನಿನ್ನ ಅನುಗ್ರಹ ಆಶೀರ್ವಾದವನ್ನ ಕಾಕೊಂಡ್ಕೊಂಡು ತ್ಯಾಗ ಮಾಡ್ಕೊಂಡು ಇದೆಲ್ಲವನ್ನು ಕೈ ಬಿಟ್ಟೆ ಅಂದ್ರೆ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಕೈತಿ. ದುಡ್ಡು ದುಗ್ಗಾನಿ ಗಳಿಸೋದಂದ್ರೆ ಏನು ದೊಡ್ಡ ಕೆಲಸ ಅಂತ ಹೇಳಿದ್ದೇನೆ. ಎಲ್ಲವನ್ನ ಜೋಗೋಗ ಗಳಿಸ್ತಾರ. ಗುಣ ಕಳ್ಕೊಂಡ ಹಣ ಗಳಿಸೋದು ಎಷ್ಟೊತ್ರಿ? ಯಾಕ್ರಿ ಎಷ್ಟೊತ್ತು ಗುಣ ಕಳ್ಕೊಂಡು ಹಣ ಗಳಿಸ್ಬೇಕಾರ? ಎಷ್ಟೊತ್ತು ಗಳಿಸೋದು? ಒಳ್ಳೆಯ ಗುಣಗಳು ಬರುದಿಲ್ಲ. ಅದು ಸಂಗ್ರಹ ಆಗಾಕೈತೆ ಅಂದ್ರೆ ಒಳ್ಳೇದು ಬರುದಿಲ್ಲ ನಮಗೆ. ಇನ್ನೊಬ್ಬರಿಗೆ ಹಿತ ಮಾಡವಂಗ ಯಾಕ್ರಿ ಸಂಗ್ರಹ ವೃತ್ತಿ ಇರುದಿಲ್ಲ ನಮ್ಗೆ. ಅವ ಏನು ಸಂಗ್ರಹ ಮಾಡ್ಬೇಕಾದ್ರೆ ಅವ ಕ್ಷೀಣ ಗುಣಗಳಿಂದ ಸಂಗ್ರಹ ಆಗಿರುತ್ತೆ. ಹೌದಿಲ್ಲ? ಕಡುಲೋಹ ಅವ ದೊಡ್ಡ ಪಾಪಿ. ಅವ ಹಿತ ಮಾಡವಲ್ಲ. ಅವ ಯಾವ್ದಾರ ಒಂದು ಇದಕ್ಕಾಗ ಪೈಪ ಖರ್ಚು ಮಾಡವಲ್ಲ. ಅವ ಬರೇ ಸಂಗ್ರಹ ಮಾಡ್ಕೊ ಹೊಕ್ಕೈತಿದ್ದು ಅಂತ. ಏನು ಹೋದ್ರು ಮರ್ಯಾದೆ ಹೋದ್ರು ಬಿಡುದಿಲ್ರಿ ಅವ. ಮಾನ ಹೋದ್ರು ಮರ್ಯಾದೆ ಅದನ್ನ ಬಿಡುದಿಲ್ಲ ಅವ. ರೊಕ್ಕ ಒಂದ್ ಆಕೈತಿ ಅಲ್ಲ, ರೊಕ್ಕ ಏನ್ ಬೇಕಾದಾಗ್ಲಿ ಬೇಕಾದಾಗಲಿ. ಯಾರ ಕೊಡ್ತಾರನಪ್ಪ ನಮ್ಗೆ, ಅದು ಮುಖ್ಯ ಐತಿಪ್ಪ ರೊಕ್ಕ. ಯಾಕ್ರಿ ಮಾನ್ ಹೋಗ್ಲಿ ಏನ್ ಬೇಕಾದಾಗ್ಲಿ ಅದು. ಹೌದಿಲ್ಲ? ಅದಕ್ಕೆ ಗುಣ ಕಳ್ಕೊಂಡ ಹಣ ಗಳಿಸ್ತಾರ. ಹೌದಿಲ್ಲ? ಗಳಿಸಿ ಏನ್ ಮಾಡವ? ಅದೇನು ಕೊಡ್ತಿಪ್ಪ ನಿನಗದು? ಮುಂದೆ ಅದ್ರ ಕಾಲ್ ಕೂತೈತಿ ನಿನಗೆಲ್ಲ ಅನರ್ಥಗಳೆಲ್ಲ ಅದರಿಂದ. ಅದಕ್ಕೆ ಒಳ್ಳೆಯ ಗುಣ ನಾವು ಗಳಿಸ್ಬೇಕಾತಂದ್ರೆ ದನದ ಲೋಹ ಕೈ ಬಿಡ್ಬೇಕಾಕತಿ. ಅದ್ರ ಲೋಹ ಇತ್ತಂದ್ರೆ ಒಳ್ಳೆಯ ಗುಣಗಳು ಬರುವುದಿಲ್ಲ ನಮ್ಗೆ. ಅಂತಹ ಒಳ್ಳೆಯ ಗುಣಗಳನ್ನ ಯಾವ ಅಳವಡಿಸ್ಕೊಂತಾನ ಅವಾಗಿದು ಸಾಧ್ಯ ಐತಿ. ಅಂಥ ಒಂದು ಸದ್ಗುಣ ಸಂಪನ್ನರಿಗೆ ನಿಜ ಸುಖಮಿದವಳು ಸಾಧ್ಯಂ ಅಂತ. ವಿಷಯದ ವ್ಯಾಮೋಹವನ್ನು ಕೈ ಬಿಟ್ಟಾಗ ಅವ್ಗೆ ಒಳ್ಳೆಯ ಗುಣಗಳವನಲ್ಲಿ ಜಾಗೃತಕ್ಕವು. ಅದಕ್ಕೆ ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಮಿದವಳು ಸಾಧ್ಯಂ ಅಂದರ. ನಾವು ಅದಕ್ಕೆ ಮಹತ್ವ ಕೊಟ್ಟೇವಿ. ಉಳಿದದ್ ನೋಡೋದಿಲ್ಲ ನಾವು. ತಂದ ಲಾಭ ಅಷ್ಟ ನೋಡವ. ಅದಿಲ್ಲ ಇಲ್ಲಿ ಮುಂದಷ್ಟ ನಮ್ಮ ಮುಂದಷ್ಟ ಅವ್ರ ಹಂಗ ಇರ್ತಾನ. ಅವ ಒಳಗ್ ಗತ್ನ್ಯಾಗ ಬಿಡುದಿಲ್ಲ. ಬರೀ ಅದ ಚಾಳಿ ಬಿದ್ದಿರ್ತದ. ಸಂಗ್ರಹ ಮಾಡೋದು, ವಿಷಯ ಸಂಗ್ರಹ ಮಾಡೋದು. ತ್ಯಾಗ ಬುದ್ಧಿ ಬರುವುದು ಬಹಳ ಕಠಿಣ.
ಹಣ ಗಳಿಸಿದವ್ರು ಯಾರು ಸುಖದಿಂದ ಅದಿರಿ ಹೇಳಿ? ನಿಜವಾಗಿ ಸಮಾಧಾನ ಶಾಂತಿ ಹೊಂದ್ಬೇಕನ್ನ ನಾವು ತನ್ನ ಬಿಟ್ಟುಕೊಟ್ಟು ಎಲ್ಲಿ ಏನು ಕೆಲಸದ ಅಂತ ನಾವು ಅನ್ಯದ್ರಾಗ ಹುಡುಕೋ ಕೆಲಸ ಏನೈತಿ? ತನ್ನ ಬಿಟ್ಟು ಹುಡುಕೋದೆಲ್ಲ ಮೂರ್ಖರವರು ಅಂತ. ಸುಖ ತನ್ನಲ್ಲಿ ನೋಡ್ಕೋದ್ ಬಿಟ್ಟು ಅನ್ಯದ್ರಾಗ ಹುಡುಕವ್ರೆಲ್ಲರೂ ಮೂರ್ಖರ ಅಂತ. ಅತ್ಯಂತ ಮೂರ್ಖರು ಅಂದ್ರ ತನ್ನಲ್ಲಿ ಇದ್ದದನ್ನ ಬಿಟ್ಟು ಅನ್ಯದ್ರಾಗ ಹುಡುಕವ್ರಿಲ್ಲ. ಸಾಮಾನ್ಯದ ಸುಖ ಹುಡುಕವ್ರೆಲ್ಲರೂ ಮೂರ್ಖರ. ಈ ಜಗತ್ತಿನೊಳ ನಂದು ಏನು ಕೆಲಸ ಇಲ್ಲ ಅನ್ನೋನ್ ಕೆಲಸ ನೋಡ್ರಿ ಇದು. ಈ ವಿಚಾರ ಎಂದು ಹೊಳಿಬೇಕ್ರಿ ನಮಗಿದು? ನಂದೇನೂ ಇಲ್ಲಪ್ಪ ಕೆಲಸ ಇದು ಜಗತ್ತಿನೊಳಗ ಮಾಡಬೇಕಾದಂಥದ್ದು ಯಾವುದೂ ಇಲ್ಲ. ನಾವು ಅವನ ಯೋಗಿ ಏನ್ ಐತೆನ್ನ ಅವ ಭೋಗಿ. ಅವ ಜಗತ್ತಿನ ಏನಾರ ಕೆಲಸ ಐತೆನ್ನ ಅವ ಭೋಗಿ. ಅವ ನಂದೇನೂ ಕೆಲಸ ಇಲ್ಲ ಅವನ ಯೋಗಿ. ಅವ ಅದಕ್ಕೆ ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆತ. ಜಗ ವಿಸರ್ಲೆ ಸುಖ ವಿಸರ್ಲೆ ಯೋಗಿ ಬನಾಲೆ ಅಂತ. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ. ಯೋಗ ಅಂದ್ರೆ ಸುಖದೊಡನೆ ಸಮರಸ ಆಗೋದಕ್ಕೆ ಯೋಗ ಅಂದ್ರೆ. ಚಿತ್ತವೃತ್ತಿಯನ್ನ ಯಾವ ವಿಷಯ ಕಡೆಗೆ ಹೋಗದಂಗ ನಿಲ್ಲಿಸೋದು, ಅದಕ್ಕೆ ಯೋಗ. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂತ. ಯೋಗ ಚಿತ್ತವೃತ್ತಿ ನಿರೋಧ. ಪಾತಂಜಲಿ ಋಷಿಮುನಿಗಳದನ್ನೇ ಹರಿಬಾರದು ವಿಷಯ ಕಡೆಗೆ ಹರಿದಾಗೋದು. ಅದಕ್ಕೆ ಸನ್ಯಾಸ ಅಂದಾರ. ಏನ್ ಯಾವುದೇ ವಿಷಯದ ಕಡೆಗೆ ಹೋಗದಂಗ ಮಾಡ್ಬೋದು ಮನಸ್ಸನ್ನು. ಏನ್ ನೀ ಸುಖ ಹೊಂದ್ಬೇಕನ್ನೋದ್ರೆ ನೀ ಸನ್ಯಾಸಿ ಆಗಬೇಕು. ನಾ ಯಾಕೆ ಸನ್ಯಾಸಿ ಆಗ್ಲಿಪ್ಪ ಅಂತಿರ್ತಾನೆ. ಸನ್ಯಾಸಿ ಆದ್ರೆ ನೀ ಸುಖಿ ಆಗೋದು. ಸನ್ಯಾಸ ಅಂದ್ರೆ ಎಲ್ಲಾರು ಹೊರಗೆ ಬಿಟ್ಕೊಟ್ಟು ಓಡಿ ಹೋಗೋದು ಸನ್ಯಾಸ ಅಂತ ತಿಳ್ಕೊಂಡು ಹ್ಯಾಂಡ್ರು ಮಕ್ಕಳು ಮನಿ ಮಾರು ಬಿಟ್ಕೊಟ್ಟು ಓಡಿ ಹೋಗೋದಲ್ಲ. ಒಳಗೆ ಬಿಡೋದು. ಹಿಡ್ಕೊಂಡು ಎಲ್ಲ ಅವು ಸುಖ ಕೊಡ್ತಾವಂತ, ವಿಷಯದಲ್ಲಿ ಸುಖ ಕೊಡ್ತಾವ, ವಿಷಯಗಳ ಮ್ಯಾಗಿನ ವ್ಯಾಮೋಹವನ್ನು ಬಿಡುದ ಸನ್ಯಾಸ. ಮನಸ್ಸಿನಾಗ ಹಿಡ್ಕೊಂಡು ಕುಂತಿ ಅದರ ಮ್ಯಾಗಿನ ಮೋಹ ತ್ಯಾಗಕ್ಕನ ಸನ್ಯಾಸ ಅಂತ. ಆ ವಸ್ತುಗಳ ತ್ಯಾಗ ಅಲ್ಲ. ಅವು ಏನ್ ಮಾಡ್ಯಾವ್ರಿ? ಅವು ಸುಖ ರೂಪನೂ ಅಲ್ಲ, ದುಃಖ ರೂಪನೂ ಅಲ್ಲ. ನೀನು ಅವುಗಳಲ್ಲಿ ತಿಳ್ಕೊಂಡಿ. ಹೆಣ್ಣು ಮಾಯಿ ಎಲ್ಲ, ಮಣ್ಣು ಮಾಯಿ ಎಲ್ಲ, ಗಂಡು ಮಾಯಿ ಎಲ್ಲ. ಅದಲ್ಲ ನಿನ್ನ ಮನದ ಮುನ್ನಿನ ಆಶೆ ಮಾಯಿ. ನೀ ಕಲ್ಪಿಸ್ಕೊಂಡಿ ಅವುಗಳಲ್ಲಿ. ಅದನ್ನು ತ್ಯಾಗ ಮಾಡು. ಈ ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕೋದು ಸನ್ಯಾಸ. ನೀ ಅನ್ಯದರಿಂದ ಸುಖ ಸಿಗ್ತೈತೆ ಅಂತ ನೀನ ಭಾವಿಸ್ಕೊಂಡಿ. ನೀನೇನು ಭಾವಿಸ್ಕೊಂಡಿ ಅಕ್ಕತಿನ ನೀ ಭಾವಿಸ್ಕೊಂಡಂಗೆ ಇರ್ತೈತಿ. ಅದು ಪುರುಷ ತಂತ್ರ ಅಲ್ಲ, ವಸ್ತು ತಂತ್ರದ ಅಂತಿದ್ರು ಅಜ್ಜವರು. ನಾವು ಭಾವಿಸ್ಕೊಂಡಂಗಿರು ಅದು ಪುರುಷ ತಂತ್ರ, ಅದು ವಸ್ತು ತಂತ್ರದ. ಕಲ್ಲು ಬೆಲ್ಲ ಅಂತ ಭಾವಿಸ್ಕೊಂಡ್ರೆ ಬೆಲ್ಲಕ್ಕತ್ತೇನ? ಈ ಹಳ್ಳ ಕಡ್ಲೆ ಅಂತ ಭಾವಿಸ್ಕೊಂಡ್ರೆ ಕಡ್ಲೆಕ್ಕತ್ತೇನ? ಹಂಗಾದ್ರೆ ಎರಡು ಕೂಡಿಸಿ ಹುಣ್ಗ ಮಾಡಿ ಹೊಡಿ ನೋಡು, ನಾವು ಹಾಡಿ ತುಂಬತೈತಿ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ಇರದಯ್ಯ ಸುಖ ಇರೋದು ಅಂತ. ಏನೇನಾದ್ರು ಭಾವಿಸ್ಕೊಂಡು ಕುಂತಿ. ಅದಕ್ಕೆ ಭಾವನೆಗಳೆಲ್ಲ ಅಳದಾಗ ಯಥಾರ್ಥ ವಸ್ತು ಸ್ವರೂಪ ಅವಧಾರಣ ಅಂತ. ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ತೀವಿ ಶಂಭುಲಿಂಗದ ಒಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ ಅಂತ. ಶಂಭು ಅಂದ್ರೆ ಸುಖಕರವಾದಂತಹ ಇರುವಿನ ಸ್ಥಿತಿ. ಅದು ಶಂಭು ಅಂದ್ರೆ ಯಾವ್ದಾರ ಒಂದು ಆಕಾರ ಅಲ್ಲ, ಅದು ಹಾಸಗಲ್ಲಿನ ಮ್ಯಾಗಿಟ್ಟು ಬೀಸಗಲ್ಲಲ್ಲ. ಶಂಭು ಅಂದ್ರೆ ಸುಖರೂಪ ಆದಂತಹ ಇರುವಿನ ತಿಳುವಳಿಕೆ. ಭಾವ ಕಲ್ಪನೆಗಳೆಲ್ಲ ಅಳದಾಗ ಅದು ನಮ್ಗೆ ಅನುಭವ ಬರ್ತದೆ. ಆ ಕೆಲಸ ನಾವು ಮಾಡ್ಕೋಬೇಕಾಗೈತಿ. ಇದಕ್ಕಾಗಿ ನಿರಂತರ ಪ್ರಯತ್ನದ ಅವಶ್ಯದ ನೋಡ್ರಿ. ಪ್ರಯತ್ನ ಮಾಡಲೇ ಇದು ಸಿಗುದಿಲ್ಲ ನಮಗೆ. ಅಭ್ಯಾಸ ಫಲದಿಂದ ಇದನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ. ನಿರಂತರ ಅಭ್ಯಾಸ, ಹಿತ ವಿಚಾರದ ಅಭ್ಯಾಸದಿಂದ ಹಿಂಗ ಕೇಳ್ಕೋತ ಹೋಗ್ಬೇಕು. ಇದ್ರಾಗ ಪ್ರಾಣ ಹೋಗ್ಲಿ ಅನ್ನೋನ್ ಕೆಲಸ. ಅಂತ್ಯ ಕಾಲಕ್ಕೆ ಇದ ವಿಚಾರದೊಳಗ ಅದು ಮುಂದುವರಿತೈತಿ. ಮುಂದಿನ ಜನ್ಮಕ್ಕೂ ಅದು ಮುಂದುವರಿತೈತಿ. ಕೇಳ್ಕೊಂತ ಬರೀ ಬಾಳೆ ಸುದ್ದಿಯಾಗಿ ನೆನಪು ಮಾಡ್ಕೊಂತ ಶರೀರ ಬಿಟ್ಟಂದ್ರೆ ಅದ ಆಗಿ ಹುಡ್ತೀನಿ. ಮತ್ತೆ ಶರೀರ ಬಿಡ್ಬಂದು ಏನ್ ನೆನಪು ಮಾಡ್ಕೊಂತ ಶರೀರ ಬಿಡ್ತಿ?
ಅದ ಆಗಿ ಹುಡ್ತೀನಿ ಮತ್ತೆ ಏನ್ ತನು ವಿಯೋಗದಲ್ಲಿ ಅಂದ್ರೆ ಶರೀರ ಹೋಗು ಮುಂದೆ ಏನ್ ನೆನಪಿ ಬರ್ತೈತೆ ಅದಾಗಿ ಹುಡ್ತೀನಿ. ಆ ಮಕ್ಕಳು ನೋಡ್ಬೇಕು ಕರ್ಸ್ರಿ ಅವನ್ ನೋಡ್ಬೇಕು ಎದಕ್ ಬೇಕಾಗೈತೆ ಅವನು ತಗೊಂಡು ಏನು ಹೌದಿಲ್ಲ. ನೀರ್ ಬಿಡ್ತಾಳ ಯಾರ್ ನೀರ್ ಬಿಡ್ಬೇಕು ನಿನ್ಗೆ ಯಾಕ್ರಿ ತಗೊಂಡು ಏನ್ ಮಾಡವ ಯಾಕ್ರಿ ಅಕ್ಕೈತೆ ನಿನಗ ಈಗ ಈ ಕಡೆ ಲಕ್ಷ ಕೊಡಕ್ ಬರುದು ಬಹಳ ಕಠಿಣ ಐತಿ. ಹಿಂದೆ ಸಂಸ್ಕಾರ ಇದ್ರೆ ಬರ್ತೈತಿ ಅದು ಜೀವನ ಪರ್ಯಂತರ ಯಾವ್ದ ನಿನಗ ಅಗದಿ ಸಂಸ್ಕಾರ ಗಟ್ಟಿಯಾಗಿರ್ತೈತಿ ಅದ ಅಂತ್ಯಕಾಲಕ್ಕೆ ಬಂದು ನಿಂದಿರ್ತೈತಿ. ಬರೇ ಬಾಳೆ ಬದುಕು ಸುದ್ದಿ ಮಂದಿ ಊರಾಣ ಸುದ್ದಿ ಉಸಾಬರಿ ಅವ ಬಂದ್ ನಿಂದಿರ್ತಾವ ನಿನಗ ದಕ್ಕನ ಅವ ಬಂದ್ ನಿಂದಿರ್ತಾವ. ಎದ್ರೊಳಗ್ ಕಾಲ್ ಕಳೆದಿರ್ತಿ ಅದ ಬಂದ್ ನಿಂದಿರ್ತೈತಿ ನಿನಗ ಅಂತ್ಯಕಾಲಕ್ಕೆ. ಬರೇ ಬಾಳ್ಯಾದ ಸುದ್ದಿನ ಬರೀ ವಿಶೇಷ ಸುದ್ದಿ ನನ್ನ ಇದು ರೊಕ್ಕ 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 ಅಂತ ಅವಾಗ ಅವು ಇವಾಗ ಹುಟ್ಟತಾವ ಅಂತಿದ್ರು ಅಜ್ಜ ಅವರು. ದುಡ್ಡು ನೆನವನ್ಯಾಗ ಮಾಡ್ಕೊಂಡು ಸೇರಿ ಬಿಟ್ಟು ನಾಳೆ ಅದು ಕಪಾಟಿನ ಜಾಡು ಕೂಡ ಜೊಂಡಿಗೆ ಆಗಿ ಹುಟ್ಟತಾವ ಅಂತಿದ್ರು. ಎಂತ ಹೀನ ಸ್ಥಿತಿ ಬರ್ತದ ನೋಡ್ರಿ. ಹೆಣ್ಣು ಗಂಡಿನ ವ್ಯಾಮೋಹದಾಗ ಶರೀರ ಬಿಟ್ಟದ್ದು ನಾಳೆ ಕೂದಲ್ದಾಗಿನ ಏನು ಕೂರಿಯಾಗಿ ಹುಟ್ಟತಾವ್ಲಿ ಅವು ಅಂತ. ಬರೇ ಅದ ಹೆಸನ ಮತ್ತೊಂದು ಏನಿಲ್ಲ. ಇದರಿಂದ ಪರ ಒಂದು ಬಾಳ ಕಠಿಣ ಐತ್ರಿ. ಇದ್ರಾಗ ಇದ್ರೆ ಇಂಥ ಸಂಘದಾಗಿದ್ರೆ ಏನಾರ ಪಾರಾಗ್ಬೋದು. ಯಾವಾಗಲೂ ಇಂಥ ಜಾಗೃತ ಸ್ಥಾನ ಮಹಾತ್ಮರ ಸಂಘ ಅದು ಪುಣ್ಯ ಇದ್ರೆ ಲಭಿಸ್ತದ. ಮತ್ತ ಅದನ್ನ ಲಾಭ ತಗೋಬೇಕು ಅದನ್ನ ಪ್ರಯತ್ನ ಬೇಕಲ್ಲ ನಮ್ಗೆ. ಸಂಘದ ಪ್ರಯತ್ನನೂ ಬೇಕಿರುತ್ತೆ. ಏನು ಇಂದಿನ ಸಂಸ್ಕಾರ ಈಗಿನ ಸಂಘ ಪ್ರಯತ್ನ ಮೂರು ಕೂಡಿದ ಕೆಲಸಕ್ಕೆ. ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ ಇದು. ಸ್ವತಃ ನೀನ ಇದಕ್ಕೆ ಪ್ರಯತ್ನ ಮಾಡ್ಬೇಕು. ಇಂಥ ಒಂದು ಅನುಕೂಲತೆ ನನಗೆ ಸಿಕ್ಕದ ಇದು ಪ್ರಯತ್ನ ಮಾಡಿ ನಾ ಇದನ್ನು ಹೊಂದಬೇಕು ಅನ್ನುವಂಥ ನಿರಂತರ ಸತತ ಪ್ರಯತ್ನ ಮಾಡೋ ಇದು ಕೆಲಸ. ಹಗಲಿರುಳೆನ್ನದೇ ಇದರ ಅಭ್ಯಾಸದಾಗ ನಾವು ತೊಡಗು. ಎಲ್ಲ ಮರೆತವ ನಿದ್ದೆ ಸುಧಾ ಬಿಟ್ಟ. ಉತ್ಕಟಿಗೆ ಇಚ್ಛಾ ಇತ್ತಂದ್ರೆ ನಿದ್ದೆ ಸುಧಾ ಹತ್ತುದಿಲ್ಲ ಅಂತಿದ್ರು ಅದು. ಗುಡಾಕೇಶ ಆಗಿಬಿಟ್ಟ. ನಿದ್ರೆ ಅವಶ್ಯಕತೆ ಅವಾಗಿಲ್ಲ. ನಿದ್ರೆ ಯಾರಿಗೆ ಬೇಕಾಗೈತಿ? ಇಂದ್ರಿಯಗಳ ಬಳಕೆ ಮಾಡಿದವಾಗ ಬೇಕು ನಿದ್ದೆ. ಮನೋವ್ಯಾಪಾರಗಳು ಇಂದ್ರಿಯಗಳ ವ್ಯಾಪಾರಗಳು ಅಳದವಾಗ ಅವನು ಕೈ ಬಿಟ್ಟ ಅವ್ನು ನಿದ್ರೆ ಅವಶ್ಯಕತೆ ಇಲ್ಲ. ಎಚ್ಚರ ಆದ್ಕೂಲೆ ವ್ಯಾಪಾರ ಚಾಲು ಆತ್ಪ ನೀನು ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ಮಾಡಿದವಾಗ ದನದ ರೊತ್ತಿಗೆ ನಿದ್ದೆ ಬೇಕಾಕೈತಿ. ಯಾಕವು ದಣಿತಾವ ಅಂದ್ರೆ ದನು ಕೊಡು ದನು ಹೊಂದು ಎಲ್ಲಿ ಇರ್ತಾವ ಅಲ್ಲಿ ದನು ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲಿ ಇರ್ತೈತಿ ಅಲ್ಲಿ ದನಿ ಹೋಗ್ತೈತಿ. ಅದು ಬಂದ್ ಆದ್ಮ್ಯಾಗ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡವಾಗ ನಿದ್ದೆ ಅವಶ್ಯಕತೆ ಬರುದಿಲ್ಲ. ಯಾಕ ದನಿಯೂ ಮಾಡ್ಲಿಲ್ಲ ನಾವಂತದ. ನಾವು ಮುಂಜಾನೆ ಮಟ್ಟ ಏನ್ ಮಾಡ್ತೇವಿ? ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರನ ಮಾಡ್ತೀವಿ. ಅದ್ರಾಗ ಲಾಭ ಐತೆ ಅಂತ ತಿಳ್ಕೊಂಡು ಮಾಡ್ತಾನೆ. ಏನೂ ಲಾಭ ಇಲ್ಲ. ನೀನು ದಿವಾಳಿ ತೆಗೆದುವಾದಿಪ್ಪ. ನೋಡಿದೆಲ್ಲ ಕಣ್ಣಿನ ವ್ಯಾಪಾರ ಅದರಾಗ ರೂಪದಾಗ ಏನೈತಿ, ಗಾಯನದೊಳಗೆ ಏನೈತಿ, ರುಚಿಯೊಳಗೆ ಏನೈತಿ, ವಾಸನೆಯೊಳಗೆ ಏನೈತಿ, ಸ್ಪರ್ಶದೊಳಗೆ ಏನೈತಿ, ಎಲ್ಲ ವ್ಯಾಪಾರ. ಒಂದ್ ಬಿಡದ್ಲೆ ಒಂದಕ್ಕೆ ಹಂಗ ಜಿಗಿತೈತಿ ಅದ ಮನಸ್ಸು. ಇದ್ದೆತ್ತು ಮಠ ಮಾಡ್ತಿಲ್ಲ ಇದನ್ನೆಲ್ಲ. ಕಡಿಕೆಲ್ಲ ಬೇಸರಿಕೆಯನ್ನು ಹೊಂದಿ ಎಲ್ಲಿ ವಿಶ್ರಾಂತಿ ತಗೋತಿ ಅಂದ್ರೆ ಇವು ಯಾವೂ ಇಲ್ಲದಲ್ಲಿ ನಿನ್ನೊಳಗೆ ಆ ಸ್ಥಾನ ಯಾವುದು ಅಂದ್ರೆ ಅದ ನಿನ್ನ ಸ್ಥಾನ. ಅಂತರಂಗದಲ್ಲಿ ನನಗೆ ಅನುಭವ. ಪ್ರತಿಯೊಬ್ಬರು ನಮ್ಮೊಳಗೆ ನಾವು ವಿಶ್ರಾಂತಿಯನ್ನು ಹೊಂತೇವೆ. ಗೊತ್ತಿಲ್ಲಲ್ಲೇ ಇರ್ತೇವೆ ನಾವು ಅಷ್ಟೇ. ಗೊತ್ತು ಮಾಡ್ಕೊಂಡು ಇದ್ರೆ ಅದಕ್ಕೆ ಜ್ಞಾನ ಅಂತ. ತಿಳಿದ ಇರ್ಬೇಕು ನಾವು. ತಿಳಿಯಲೇ ಇರ್ತೇವೆ ಅಲ್ಲಿ ನಮ್ಮೊಳಗೆ ನಾವು ತಿಳಿಯಲೇ ಇರ್ತೇವೆ. ತಿಳಿದಿದ್ರೆ ಅದಕ್ಕೆ ಜ್ಞಾನ ಅಂತ. ಜ್ಞಾನದಿಂದ ಆ ಸ್ಥಿತಿಯನ್ನು ನಾವು ಹೊಂದಿದ್ರೆ ನಾವು ಮುಕ್ತರ. ಪುನಃ ಅದರಾಗ ನಮಗೆ ಇಚ್ಛಾ ಆಗೋದಿಲ್ಲ. ತಿಳಿಯಲೇ ಇರ್ತೇವೆ ಅಂತ ಪುನಃ ಅದ್ರ ವ್ಯಾಮೋಹ ಮತ್ತೆ ಉಂಟಾಗ್ತದೆ. ನಿದ್ದೆ ಮಾಡಿ ಎದ್ದು ಕೂಡಲೇ ಮತ್ತೆ ವ್ಯಾಮೋಹ ಉಂಟಾಗ್ತೈತಿ. ಆದ್ರೆ ತಿಳಿದ ಸಮಾಧಿಯನ್ನು ಹೊಂದಿ ಉತ್ಥಾನದಿಂದ ಅದರ ವ್ಯಾಮೋಹ ಉಂಟಾಗುವುದಿಲ್ಲ ನಿನಗೆ. ಅದಕ್ಕೆ ಜ್ಞಾನ ಸಮಾಧಿಯನ್ನು ಹೊಂದು. ಇದು ಅಜ್ಞಾನ ಸಮಾಧಿ ನಿದ್ದೆ. ಮಬ್ಬಿಗೆ ಬೀಳ್ತೀಯಲ್ಲಿ ಅದು ಮಬ್ಬಿನ ಆನಂದ. ಇಲ್ಲಿ ಮಬ್ಬಿಲ್ಲ. ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಅಲ್ಲಿ ಅರಿವು ಸಹಿತ ಆನಂದದ ಸ್ಥಿತಿ. ಅದು ತಿಳಿದ ಆ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಪುನಃ ಇದ್ರಾಗ ಇಚ್ಛಾ ಉಂಟಾಗುವುದು.
ಅವು ಮತ್ತು ಎಂದಿನಂತೆ ನಿದ್ದೆ ಮಾಡಿ ಎದ್ದು ಕೂಡಲೇ ಮತ್ತು ಅದ ಚಾಳಿನ ಹೋಗುದು ಏ ಅದಕ್ಕೆ ಜ್ಞಾನ ಸಮಾಧಿಯನ್ನು ಹೊಂದುವುದು ನಮ್ಮ ಮನುಷ್ಯನ ಜನ್ಮದ ಕೆಲಸ. ದುಃಖದಿಂದ ಬಿಡುಗಡೆ ಹೊಂದಬೇಕನ್ನೋರೆಲ್ಲರೂ ಆ ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಬೇಕು. ನಿತ್ಯ ಅನುಭವಿಗಳ ಮುಖಾಂತರ ಇದನ್ನು ಕೇಳುವುದು, ಮನನ ಮಾಡುವುದು, ನಿಧಿಧ್ಯಾಸನವನ್ನು ಮಾಡಿದಾಗ ನಮಗೆ ಜ್ಞಾನ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯದ. ಅವಾಗ ಜನ್ಮ ಸಾರ್ಥಕ ಆದಂಗೆ ನಮ್ಗೆ ಬಂದ ಉದ್ದೇಶ ನಮ್ದು ಈಡೇರಿತು ಅಂತ, ಎದಕ್ಕೆ ಬಂದೇವಿ ನಾವು ಅನ್ನೋದು ಅವಾಗ ಗೊತ್ತಾಗ್ತ ನಮಗೆಲ್ಲ. ಜನ್ಮ ಸಾರ್ಥಕ ಅಥವಾ ಹುಟ್ಟಿದ್ದಕ್ಕೂ ನಾವು ಮನುಷ್ಯನ ಜನ್ಮಕ್ಕೆ ಬಂದದ್ದು. ಹಿಂದಗಡೆ ಮರುಗಾಕತ್ತಿ ಏನಪ್ಪಾ ನಾವು ಮಾಡ್ಕೊಡಿಲ್ಲಲ್ಲೋ, ಹಿಂಗ ಹೋತಲ್ಲೋ, ನಮ್ಗೆ ಆಯುಷ್ಯ ಎಲ್ಲ ಇದ್ರಾಗ ಹೋತಲ್ಲ ಅಂತ ಹಿಂದಗಡೆ ಮರಗ್ತೀನಿ. ಮತ್ತೆ ಪುನಃ ಇಂಥ ಅವಕಾಶ ಸಿಗ್ಬೇಕಲ್ಲ ನಿನಗೆ, ಅಂತ ಒಂದು ಮಾರ್ಗದರ್ಶಕರು, ಅಂತ ಒಂದು ಅನುಕೂಲ ಆದಂತ ಶರೀರ ಬಹಳ ದುರ್ಲಭ. ಈ ಮನುಷ್ಯನ ಶರೀರ ಬಂದಾಗ ಮುಮುಕ್ಷತ್ವ ಬರೋದು ಬಹಳ ದುರ್ಲಭ. ಮೊದಲು ಮನುಷ್ಯ ಆಗೋದು ಬಹಳ ದುರ್ಲಭ. ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ, ಇವು ಮೂರು ಏತತ್ರಯಂ ತ್ರೈಲೋಕ್ಯ ದುರ್ಲಭಂ ಬಂದ. ಬಹಳ ದುರ್ಲಭವಾದದ್ದು. ಏನೋ ಸಿಕ್ಕದ ಮನುಷ್ಯತ್ವ, ಮನುಷ್ಯನ ಶರೀರ ಬಂದೈತಿ, ಆದ್ರೆ ಅಂಥವ್ರ ಸಂಘ ಸಿಕ್ಕೈತಿ, ಆದ್ರೆ ಅದನ್ನ ಲಾಭ ತಗೊಳಕ್ ಆಗೋಲ್ಲ ನಮಗೆ. ನಾವು ವ್ಯರ್ಥ ವೇಳೆ ಬರೇ ವಿಷಯ ಚಿಂತನೆ ಕಾಲ ಕಳೆದ ವೇಳೆ ಎಲ್ಲ ಕಳೆದ್ಬಿಟ್ಟು ಹಿಂದಗಡೆ ಮರಗ್ತಾನ. ಗೊತ್ತಾಗಲಿಲ್ಲ ಯಪ್ಪ, ಹರಿದಾಗಿಂದ ಗೊತ್ತಾಗಲಿಲ್ಲ, ವಿಷಯ ವ್ಯಾಮೋಹಕ್ಕೆ ಬಿದ್ದುಬಿಟ್ಟು ಅದ ಸೆಳಿವಿಗೆ ಹೋತ. ನಾವು ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡಿದ್ರೆ ಹಂಗಕ್ಕಿತ್ತು. ಏನ್ ಮಾಡೋದು, ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ ಅಟ್ಟ ಮ್ಯಾಗ ಹುಲಿ ಉರಿತಂತ ಹಂಗ ಆಕೈತಿ ನಂಬಳಿ. ಅದಕ್ಕೆ ಕೆಡಿಸ್ಕೋಬೇಡ್ರಿ, ಲಾಭ ಮಾಡಿ. ಮಹಾತ್ಮರ ಒಂದು ಮಾರ್ಗದರ್ಶನ ಸಿಕ್ಕದ, ಎಷ್ಟು ಜನ್ಮದ ಪುಣ್ಯನೋ ಏನೋ ಒದಗಿ ಬಂದತಿ ಎಲ್ಲರಿಗೂ ಅವಕಾಶ. ಅದ್ರ ಲಾಭ ಮಾಡ್ಕೊ, ಪ್ರತಿಯೊಬ್ಬರು ಸದುಪಯೋಗ ಮಾಡ್ಕೊಂಡಿದ್ರು. ವೇಳೆ ಕೇಳುದು ಬಿಡಬೇಡ. ನೀವು ಶ್ರವಣ ಮಾಡು, ಮನನ ಮಾಡು, ಮುಂದೆ ನಿಮ್ಗೆ ಗೊತ್ತಾಕೈತಿ ಇದ್ರ ಪರಿಣಾಮ ಆಗೇ ತೀರ್ಬೇಕ. ಇದ್ರೊಳಗ ಕಳೆದ ವೇಳೆ ಎಂದೂ ವ್ಯರ್ಥ ಆಗುದಿಲ್ಲ. ನೀ ಬಾಳೆ ಚಿಂತನೆ ಕಳೆದ ವೇಳೆ ಅದೆಲ್ಲ ವ್ಯರ್ಥ. ನಿನ್ನ ಆಯುಷ್ಯದ ವೇಳೆ ಎಲ್ಲ ನಿರುಪಯುಕ್ತ. ಈ ಆತ್ಮಚಿಂತನದೊಳಗೆ ಕಳೆದ ವೇಳೆ ಏನೈತಲ್ಲ, ನಿನ್ನ ಆಯುಷ್ಯದೊಳಗೆ ಎಷ್ಟೊತ್ತು ನೀ ಕಳೀತ ಅದೆಲ್ಲ ನಿನ್ನ ದೊಡ್ಡ ಲಾಭದ ನಿನಗೋದ್ರು. ಅದಕ್ಕೆ ವೇಳೆ ಇದ್ರೊಳಗೆ ಸದುಪಯೋಗ ಮಾಡ್ಕೋರಿ. ಇದ್ರೊಳಗೆ ಇದ ಚಿಂತನೆ ವಯಸ್ಸಾದ ಮ್ಯಾಗ ಏನೈತಿ ಕೆಲಸಪ್ಪ, ಇನ್ನ ಉಳಿದ ವೇಳೆಯಾರ ಸಾರ್ಥಕ ಮಾಡ್ಕೋರಿ ಅಂತ ಒತ್ತು ಕೊಟ್ಟು ಹೇಳಿದ್ರು. ಪೆನ್ಷನ್ ಆದ್ಮ್ಯಾಗ ಏನಪ್ಪ, ಅಲ್ಲಿ ಹೋಗಿ ಕಟ್ಟಿ ಪಂಟ್ ಬಡ್ಕೊಂಡು ಕುಂಡ್ರು ಕೆಲಸ ಏನೈತಿ? ಇದು ಒಳಗಿದ್ರೆ ಬರ್ತೈತಿ, ಇಲ್ಲಿ ಮನನ ಮಾಡಕ್ ಬರ್ತಾನೆ. ಇಂಥ ಸ್ಥಾನ ಯೋಗ್ಯತ್ವ, ಏಕಾಂತ ಸ್ಥಾನ ಕೂತ್ಕೊಂಡು ಮನನ ಮಾಡ್ಬೇಕನ್ನು. ಒಳಗಿದಿರ್ಲಿಲ್ಲ ಅಂದ್ರೆ ಮತ್ತು ಅದಕ್ಕೆ ಇಲ್ಲೇ ಇಲ್ಲ. ಒಳಗಿದ್ರೆ ಬರ್ತೈತಿ, ಇಲ್ಲ ಅಂದ್ರೆ ಬರುದಿಲ್ಲ. ಈ ಸ್ಥಾನದೊಳಗೆ ಬಂದು ನಾವು ಅದನ್ನ ಅಭ್ಯಾಸ ಮಾಡ್ಬೇಕಂದ್ರೆ ಒಳಗ ಅದು ಇದ್ರೆ ಬರ್ತೈತಿ. ಒಳಗಿಲ್ಲ ಅದ, ಹೌದಿಲ್ಲ? ಒಳಗಿರೋದ ಬೇರೆ, ಅದು ಎಲ್ಲಿ ಇರ್ತೈತಿ, ಯಾವ್ದು ಇರ್ತೈತಿ ಅಲ್ಲಿ ಹೇಳ್ಕೊಂಡು ಹೋಗ್ತೈತಿ. ಅದು ಆ ಕೈಕಾಲ ಅಲ್ಲಿಗೆ ಹೋಗ್ತಾವ ಹೇಳ್ಕೊಂಡು. ಒಳಗಿದ್ದದ್ದು ಅಲ್ಲೇ ಹೋಗ್ಕೊಂಡಿರ್ತೈತಿ ಬರೀ. ಈ ಒಳಗ ಈ ಸ್ಥಾನದೊಳಗೆ ಜಾಗೃತ ಸ್ಥಾನಗಳು ಅದನ್ನ ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಇದ್ರೆ ಇಲ್ಲಿ ಬಂದ್ಕೊಂಡಿರ್ತೈತಿ. ಅದ್ರ ಮಂಗ್ಯಾನಂತ ಮನಸ್ಸು ಭಾಳ ಬೇರಿಕೆ ಐತೆ. ಸುಳ ಮ್ಯಾಗಿನ ಮಾತಿಗೆ ನಾವು ಕೇಳೇವಂತ. ಇದು ಕೇಳಿದ್ರ ಗುರ್ತೇನಪ್ಪಾ ಅಂದ್ರೆ ಮನನ ಕೂಡೋದ ಬರ್ತದೆ. ಮನನ ಕೂಡೋದಂದ್ರೆ ಜನರ ಪರಿಚಯ ಬಿಟ್ಟಿರ್ತಾನ ನಾವು. ಜನರ ಗದ್ದಲ್ದಾಗ ಎಲ್ಲಿ ಅದಾನಪ್ಪ, ಊರಾಗದಾನೋ ಇಲ್ಲೋ ಅನ್ನೋರಂಗಿರ್ತ. ಹೌದು, ಜನ ಸಮೂಹದಿಂದ ಅವ ದೂರ ಇರ್ತಾನ. ಕೇಳಿದ್ದಂದ್ರೆ ಅಂದ್ರೆ ಕೇಳೇ ಇಲ್ಲ ಅಂತ ಅರ್ಥ. ಬರೇ ಜನಸಂದಣಿ ಎಲ್ಲಿ ಇರ್ತೈತಿ ಅಲ್ಲೇ ಹೋಗಿ ಕುಂಟು ಆ ಸುದ್ದಿ ಈ ಸುದ್ದಿ ನೆನಪಿಗೆ ತಂದು ಕೊಡ್ತೈತೆ ನಿನಗದ. ಅಂತ ವಾತಾವರಣ, ಅಂತ ಇದು ಜಡಬುದ್ಧಿ ಜಡಸಂಗ ಎಲ್ಲಿ ಯಾವಪ್ಪ ಇದ್ದದ್ದೆಲ್ಲ ಹಾಳಾಗಿ ಹೋಗ್ತೈತಿ. ನೀನು ಕೇಳಿದ್ದೆಲ್ಲ, ಹೌದಿಲ್ಲ? ನೋಡ್ಕೋರಿ. ಕೇಳಿದ್ದನ್ನ ಮನನ ಮಾಡ್ಲಿಕ್ಕೆ ನಿರ್ದಿಷ್ಟ ವೇಳೆ ಇಟ್ಕೋಬೇಕು ನಾವು. ಏಕಾಂತ ಸ್ಥಾನದಲ್ಲಿ ಕೂತ್ಕೊಂಡು, ಯಾರು ಇಲ್ಲದಂಥ ಸ್ಥಾನ, ಏಕಾಂತ ಸ್ಥಾನ. ಅಭ್ಯಾಸಕ್ಕೆ ಅದ ಅಭ್ಯಾಸದ ಸೇವಲಿಗೆ ಬೇಕಾಗ ಸ್ಥಾನ ಪ್ರತ್ಯಾಹಾರ, ಕಾಲ ಪ್ರತ್ಯಾಹಾರ, ಆ ದೇಶ ಪ್ರತ್ಯಾಹಾರ ಬೇಕಾಕೈತಿ. ಜಗ ಬಿಡಬೇಕಾಕೈತಿ. ಯಾವ ಸ್ಥಾನದೊಳಗೆ ನನಗೆ ಇದಕ್ಕೆ ವಿಘ್ನ ಆಕೈತಿ ಆ ಸ್ಥಾನದಾಗ ಇರಕ್ಕೆ ಒಂದು ಕ್ಷಣ ಕೂಡ ನಿಲ್ಲಬಾರ್ದು ಅಂತದ್ದು. ಅವೆಲ್ಲ ಅಪಾಯಕರ ವಲಯ. ಅಂತಹ ಸಂಘ, ಅಂತಹ ಸ್ಥಾನ
ಅದರಿಂದ ನಾವು ದೂರ ಇರಕ್ಕೆ ಕಲಿಬೇಕು. ಭಾಳ ಹೀನ ಸ್ಥಿತಿ ಬರ್ತದೆ, ಹೀನ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ. ಈ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಇಂಥ ಸ್ಥಾನದೊಳಗಿದ್ದ ಇದು ಒಳ್ಳೆಯ ವಿಚಾರಗಳನ್ನು ಕೇಳಿ ಮನನ ಮಾಡಿ ಈ ಸಂಸ್ಕಾರ ಮಾಡ್ಕೊಂಡಿದ್ರೆ ನಿನಗೆ ಉತ್ತರೋತ್ತರ ಗತಿ ಆಕೈತಿ. ನೋಡ್ರಿ ಎಲ್ಲ ಮಾಹಿತಿ ಹೇಳೈತಿ, ಇನ್ನು ಮಾಡ್ಕೋದ್ ನಿಮ್ಮ ಕೆಲಸ ನೋಡಪ್ಪ ಅಂದ್ರೆ ನಿಮ್ಮ ಕೈಯೊಳಗೈತಿ ಎಲ್ಲ ಮಾಡ್ಕೋದಿ. ಪ್ರಯತ್ನ ಮಾಡಿ ಮಾಡ್ಕೊಂಡು ಇಲ್ಲಿ ದೊಡ್ಡ ಲಾಭ. ಇಲ್ಲ ಅಂದ್ರೆ ಆಲಸ್ಯತನ ಮಾಡಿದೆ ಅಂದ್ರೆ ನಿನಗ ಹಾನಿ ನೋಡಿ. ಬಿಡೋಣ್ರಿ. साधु संत महाराज